ನಾವೆಲ್ಲರೂ ಕೂಡ ಬಯಸುವಂಥದ್ದು ನಾವು ಯೇಸು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಯಾವಾಗಲೂ ಕೂಡ ಜೀವಿಸಬೇಕೆಂಬುದೇ ಅಲ್ಲ. ಯಾವ ದಿನದಲ್ಲಿ ಯೇಸು ಸ್ವಾಮಿನ ಸ್ವಂತ ರಕ್ಷಕರನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೋ ಆ ದಿನದಲ್ಲಿ ಯೇಸು ಸ್ವಾಮಿನ ಹೃದಯದಲ್ಲಿ ವಾಸಿಸುವಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದಾವೀದ ಹೇಳೋ ರೀತಿಯಲ್ಲಿ ನನ್ನ ದೇವರನ್ನ ಮುಂದಾಗಿ ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಡೆಯಲ್ಲೇ ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಡೆಯಿಂದ ನನಗೆ ಹೆದರುವುದಿಲ್ಲ ಎನ್ನುವ ರೀತಿಯಲ್ಲಿ ನಾವು ಕೂಡ ಬಯಸುವಂತದ್ದು ಯೇಸು ಸ್ವಾಮಿ ನಮ್ಮ ಮುಂದೆ ಇರಬೇಕು, ನಮ್ಮ ಜೊತೆನೇ ಇರಬೇಕು ಎಂಬುದಾಗಿ ನಾವು ಬಯಸುವಂತವರಾಗಿದ್ದೇವೆ. ಅದು ತಪ್ಪೇನಿಲ್ಲ, ಯಾಕಂದ್ರೆ ನಾವು ದೇವರ ಸಮ್ಮುಖದಲ್ಲಿ ವಾಸಿಸಬೇಕೆಂಬುದೇ ನಮ್ಮ ಉದ್ದೇಶ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಕೂಡ ಕ್ರಿಸ್ತನ ವಾಸವಾಗಿರಬೇಕು ಅಲ್ಲ. ಕ್ರಿಸ್ತನ ಇರಬೇಕು ಅಂದ್ರೆ ನಾವು ವಾಕ್ಯ ಹೋಗ್ತೇವೆ, ಯೇಸು ಸ್ವಾಮಿ ಹೇಳುತ್ತೆ ಮತ್ತು ನಾನು ಕುಟುಂಬಗಳ ದೇವರು, ನಾನು ಕುಟುಂಬಗಳ ದೇವರು. ಆದ್ದರಿಂದ ಕುಟುಂಬದಲ್ಲಿ ದೇವರು ಇರಬೇಕು, ಆದರೆ ನಮಗೆ ಸಮಸ್ತವೂ ಕೂಡ ಆಗಿದ್ದು ನಮ್ಮ ಕುಟುಂಬವನ್ನು ಆತನು ನಿಯಂತ್ರಿಸಬೇಕು ಎಂಬುದಾಗಿ ನಾವು ಬಯಸುವಂತವರಾಗಿದ್ದೇವೆ. ಅದರ ಜೊತೆಯಲ್ಲಿ ಸಭೆಗೆ ಶಿರಸ್ಸು ಕೂಡ ಯಾರು? ಕ್ರಿಸ್ತನೇ. ನಮ್ಮ ಸಭೆಯನ್ನು ಕೂಡ ಶಿರಸ್ಸು ಕ್ರಿಸ್ತನಾಗಿದ್ದಾನೆ. ಇದು ಸಭೆ ಆತನ ದೇಹವಾಗಿದೆ. ಆದ್ರಿಂದ ಈ ಒಂದು ಸಭೆಯ ಸಮ್ಮುಖದಲ್ಲಿ ಕೂಡ ಆತನ ಇರಬೇಕೆಂಬುದಾಗಿ ನಾವು ಬಯಸುವಂತವರಾಗಿದ್ದೇವೆ. ಈ ದಿನದಲ್ಲಿ ನನ್ನ ಒಂದು ಸಂದೇಶದ ಶಿಕ್ಷೆಗೂ ಅಷ್ಟೇ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಪ್ರಸನ್ನತೆ ಇದ್ದಾಗ ಹೇಗಿರುವಂತದ್ದಾಗಿದೆ, ದೇವರ ಒಂದು ಪ್ರಸನ್ನತೆ ಇಲ್ಲಿರುವಂತಹ ಸಮಯದಲ್ಲಿ ಹೇಗಿರುವಂತದ್ದಾಗಿದೆ. ನಾವು ನಿಜವಾಗಿಯೂ ಕೂಡ ಕರ್ತನ ಪ್ರಸನ್ನತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಇರಬೇಕಾದ್ರೆ ಹೇಗೆ, ಯಾವ ರೀತಿಯಾಗಿ ಹೇಳ್ಬೋದು? ಹೌದು, ನಿಜವಾಗಿ ಕೂಡ ಕರ್ತನ ಪ್ರಸನ್ನತೆ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇರುವಂತಹ ಕೆಲವು ಸಂಗತಿಗಳನ್ನ ಪರಿಶುದ್ಧಾತ್ಮ ಮುಖಾಂತರವಾಗಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. 2 ವಾಕ್ಯವನ್ನು ತೆಗೆದುಕೊಂಡು ಹೋದ್ರೆ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯ. ನೀನು ಇವತ್ತು ನನ್ನನ್ನ ಸ್ವದೇಶದಿಂದ ಓಡಿಸುತ್ತೀಯಲ್ಲ. ಸಾಕು, ನೀನು ಇವತ್ತು ನನ್ನನ್ನ ಸ್ವದೇಶದಿಂದ ಓಡಿಸಿದೆಯಲ್ಲ. ಆಮೇಲೆ ನಿನ್ನ ಸಾನ್ನಿಧ್ಯವು ತಪ್ಪಿತು ಅಂದ್ರೆ ದೇವರೇ ನಿನ್ನ ಪ್ರಸನ್ನತೆ ಹೋಯಿತು, ನೀ ನನ್ನ ಜೊತೆ ಇರುವಂತದ್ದು ತಪ್ಪೋಯ್ತು. ಇದು ಯಾರು ಹೇಳ್ತಾರಂತ ಮಾತು? ಕಾಯಿನನು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಆದಾಮ ಅವರಿಗೆ 2 ಮಕ್ಕಳು, ಕಾಯಿನ ಮತ್ತೆ ಹೇಬೇಲ. ಆ ಕಾಯಿನ ಏನ್ ಮಾಡ್ದ? ಹೇಬೇಲನ್ನ ಕಾಡೆ ಕರ್ಕೊಂಡು ಹೋಗಿ ಮರ್ಡರ್ ಮಾಡಬಿಟ್ಟ. ಫಸ್ಟ್ ಕೊಲೆ, ಅಡ್ಡನೆ ತಮ್ಮನನ್ನ ಕೊಲೆ ಮಾಡಿದ. ಸರಿ, ಅವನು ಕೊಲೆ ಮಾಡಿ ಬರುವಾಗ ದೇವರು ಅವನನ್ನ ಕೇಳ್ತಾನೆ, ಕಾಯಿನೇ ನಿನ್ನ ತಮ್ಮ ಎಲ್ಲಿ? ನಿನ್ನ ತಮ್ಮ ಎಲ್ಲಿ? ಆಗ ಹೇಳ್ತಾನೆ, ನನ್ಗೆ ಗೊತ್ತಿಲ್ಲ. ನೋಡಿ, ಕೊಲೆ ಮಾಡಿದ್ದಾನೆ, ಇವನು ಕೊಡುವಂತ ಉತ್ತರ ನನ್ನ ತಮ್ಮ ನನ್ಗೆ ಗೊತ್ತಿಲ್ಲ. ಆಮೇಲೆ ಅಷ್ಟಕ್ಕೆ ನಿಲ್ಸಲ್ಲ, ಇದನ್ನ ಮಾತಾಡ್ತಾನೆ, ನಾನೇನು ನನ್ನ ತಮ್ಮನನ್ನ ಕಾಯುವಂತವನೋ? ಅದೇ ನಾನೇನು ವಾಚಿದಾನ ನನ್ನ ತಮ್ಮನಿಗೆ? ನನ್ನ ತಮ್ಮ ಇಲ್ಲಂದ್ರೆ ನನಗೇನು ಕೇಳ್ತೀಯ? ನನಗದಕ್ಕೂ ಸಂಬಂಧ ಇಲ್ಲ. ನೋಡ್ರಿ, ತಮ್ಮನ್ನ ಕೊಲೆ ಮಾಡಿದ್ದಾನೆ, ದೇವರು ಕೇಳುವಾಗ ಕೊಡುವಂತ ಉತ್ತರ ಇದು. ಆಗ ಕಡೆಗೆ ದೇವರು ದೇವರ ಪ್ರಸನ್ನದಿಂದ ಅವನ ಸನ್ನಿಧಾನದ ಓಡಿಸ್ತಾನೆ. ಅದೇ 16ನೇ ವಾಕ್ಯ ಓದ್ರಿ. ಕಾಯಿನನು ಯೆಹೋವನ ಸನ್ನಿಧ್ಯದಿಂದ ಹೊರಟು. ಸಾಕು, ಕಾಯಿನನು ಯೆಹೋವನ ಸನ್ನಿಧಿಯಿಂದ ಹೊರಟು ಅಂದ್ರೆ ಇಲ್ಲಿ ಕಾಯಿನನು ದೇವರ ಸನ್ನಿಧಿಯಿಂದ ಹೊರಟು ಹೋದ. ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ, ದಾವೀದ. ದಾವೀದ ಅವನು ಬೇರೆ ಯಾವುದೋ ಒಬ್ಬನ ಹೆಂಡತಿಯ ಜೊತೆ ವ್ಯಭಿಚಾರ ಮಾಡುವಂತ ವ್ಯಕ್ತಿ ಅಲ್ಲ. ಯಾರವಳು? ಬೆತ್ಷೆಬ. ಬೆತ್ಷೆಬ ಅಂತಕ್ಕಂಥ ಸ್ತ್ರೀಯೊಟ್ಟಿಗೆ ವ್ಯಭಿಚಾರ ಮಾಡುವಂತ ವ್ಯಕ್ತಿ ದಾವೀದ. ಅಷ್ಟು ಮಾತ್ರ ಅಲ್ಲ, ಅದನ್ನ ಮುಚ್ಚಿಡಕ್ಕೋಸ್ಕರವಾಗಿ ಅವಳ ಗಂಡನಾದಂತ ಉರಿಯನನ್ನ ಕೊಲೆ ಮಾಡ್ದ ಅಲ್ಲ, ಕೊಲೆ ಮಾಡ್ದ. ಕಾಯಿನ ಕೊಲೆ ಮಾಡ್ದ, ಆದ್ರೆ ದಾವೀದ ವ್ಯಭಿಚಾರನೂ ಮಾಡ್ದ, ಕೊಲೆನೂ ಮಾಡ್ದ. ಇವರಿಬ್ಬರಲ್ಲಿ ಘೋರವಾದ ಪಾಪ ಮಾಡುವಂತ ವ್ಯಕ್ತಿ ಯಾರು? ದಾವೀದ ಅಲ್ಲ. ಅವನು ಕೊಲೆ ಮಾಡ್ದ, ಆದ್ರೆ ದಾವೀದ ಕೊಲೆನೂ ಮಾಡ್ದ, ವ್ಯಭಿಚಾರ ಮಾಡ್ದ. ಆದ್ರೆ ದಾವೀದ ಹೇಳುವಂತ ಮಾತನ್ನ ನೋಡ್ರಿ, ಕೀರ್ತನೆ ಪುಸ್ತಕ 51ನೇ ಕೀರ್ತನೆ 11ನೇ ವಾಕ್ಯ.
ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನನ್ನನ್ನು ತಳ್ಳಬೇಡ. ದೇವರೇ, ದೇವ ಜನರ ದಯವಿಟ್ಟು ಗಮನಿಸಿ. ಕಾಯಿನ ಕೊಲೆ ಮಾಡಿದಾನೆ. ಕಾಯಿನ ನಿನ್ನ ತಮ್ಮ ಎಲ್ಲಿ ಅಂತ ಕೇಳುವಾಗ ನನಗೆ ಗೊತ್ತಿಲ್ಲ ಅಂತ, ನನ್ನ ತಮ್ಮನ ಕಾಯುವುದು ನಾನ ಅಂತ ಕೇಳಿದ. ಕಾಯಿನ ನನ್ನ ದೇವರ ಸನ್ನಿಧ ದೇವರು ಓಡಿಸುವಾಗ ಅವನಲ್ಲಿ ಯಾವುದೇ ರೀತಿಯಾದ ಪಶ್ಚಾತ್ತಾಪ ಇಲ್ಲ. ಅಯ್ಯೋ ದೇವರೇ, ನನ್ನನ್ನು ಓಡಿಸಬೇಡ, ನಾನು ತಪ್ಪು ಮಾಡಿದ್ದೀನಿ, ನಿಜ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂಬುದಂತ ಯಾವುದೇ, ಅಯ್ಯೋ ನಾನು ಇಂಥ ಘೋರವಂತ ತಪ್ಪನ್ನ ಮಾಡಿದಲ್ಲ, ಅವನು ನನ್ನ ತಮ್ಮ ಏನೂ ತಪ್ಪು ಮಾಡಿದ್ರು ಕೂಡ ನನ್ನ ತಮ್ಮನ ನಾನು ಕೊಲೆ ಮಾಡಿದಲ್ಲ ಎಂಬುದಾಗಿ ಯಾವ ಒಂದು ಚಿಂತೆ ಅವನಿಗಿಲ್ಲ. ಅದುವರೆಗೂ ಕೊಲೆ ಅಂತಕ್ಕಂಥದ್ದು ಇಲ್ಲ, ಮರಣ ಅಂತಕ್ಕಂಥದ್ದು ಇಲ್ಲ. ಆದ್ರೆ ಮೊಟ್ಟ ಮೊದಲಾಗಿ ಇವನು ಮಾಡಿದಂತ ಒಂದು ಕೊಲೆ, ಅದು ಮರಣ, ಅದು ಹೇಬೇಲನ ಮರಣ. ಯಾವುದೇ ಒಂದು ಪಶ್ಚಾತ್ತಾಪ ಇಲ್ಲ. ಆದರೆ ಅದಕ್ಕಿಂತಲೂ ಘೋರವಂತ ಪಾಪನ ಮಾಡಿದಂತ ದಾವೀದ ವ್ಯಭಿಚಾರ ಮಾಡ್ದ, ಕೊಲೆ ಮಾಡ್ದ. ಯಾವಾಗ ದೇವರ ಸನ್ನಿಧಾನದಿಂದ ಆತನು ಹೋಗಬೇಕಾಗಿತ್ತು, ತಕ್ಷಣವೇ ದೇವರ ಪಾದವನ್ನು ಹಿಡ್ಕೊಂಡ. ದೇವರೇ, ನಿನ್ನ ಸನ್ನಿಧಾನದ ನನ್ನನ್ನ ತಳ್ಳಬೇಡ. ನಾನು ನಿಜ, ನಾನು ಪಾಪ ಮಾಡಿದ್ದೀನಿ, ನಾನು ವ್ಯಭಿಚಾರ ಮಾಡಿದ್ದೀನಿ, ನಾನು ಕೊಲೆ ಮಾಡಿದ್ದೀನಿ. ಆದ್ರೆ ನಾನು ಘೋರವಾದ ಪಾಪಿಯೇ. ಆದ್ರೆ ಸ್ವಾಮಿ, ನಾನು ನಿನ್ನನ್ನು ಬಿಟ್ಟಿರೋದಕ್ಕೆ ಬದುಕಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಘೋರವಾದ ಪಾಪವನ್ನು ತೆಗೆದುಹಾಕು. ಯಾವುದೇ ಕಾರಣಕ್ಕೂ ನಿನ್ನಿಂದ ಪ್ರಸನ್ನತೆಯಿಂದ ನನ್ನನ್ನು ದೂರಕ್ಕೆ ತಳ್ಳಬೇಡ. ಮಾತ್ರವಲ್ಲ, ನನ್ನಿಂದ ನಿನ್ನ ಆತ್ಮನನ್ನ ತೆಗಿಬೇಡ. ನನ್ನ ನಾಲಿಗೆಯನ್ನ ನಿನ್ನ ಸ್ತೋತ್ರ ಸಲ್ಲದಿರಕ್ಕೆ ಸಾಧ್ಯತೆ ಇಲ್ಲ. ನನಗಿರ್ತಕ್ಕಂಥ ರಕ್ಷಣೆ ಆನಂದವನ್ನ ತೆಗಿಬೇಡ ಎಂಬುದಾಗಿ ಆತನ ಕಣ್ಣೀರಿಟ್ಟು ಪಶ್ಚಾತ್ತಾಪವಾಗಿ ದೇವರ ಮುಂದೆ ಬೇಡುವಂತವನಾಗಿದ್ದಾನೆ. ಈಗ ಅವನ ಘೋರತೆ ಇಷ್ಟವಾಗಿ ತಾನೇ ಹೇಳುವಂತ ಮಾತಿನಲ್ಲಿ ಪ್ರಾರಂಭ ಹೋದ್ರೆ 51ನೇ ಕೀರ್ತನೆ ಓದ್ಕೊಂಡು ಹೋಗ್ರಿ. ಹೇಗೆ ಅದರ ಪಾಪನ ವರ್ಣಿಸ್ತಾನೆ ಎಂಬುದಾಗಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ನೋಡ್ರಿ, ಯಾರು ದ್ರೋಹ ಮಾಡಿದ್ದಾರೆ, ನನ್ನ ದ್ರೋಹವನ್ನು ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ದೇವರೇ, ನಾನು ದ್ರೋಹಿ ಎಂಬುದಾಗಿ ನಾನು ಒಪ್ಕೊತೀನಿ. ನಾನು ವ್ಯಭಿಚಾರಿ ಎಂಬುದಾಗಿ ಒಪ್ಕೊತೀನಿ. ನಾನು ಕೊಲೆಗಾರ ಎಂಬುದಾಗಿ ನಾನು ಒಪ್ಕೊತೀನಿ. ನಾನೇನು ಮುಚ್ಚಿಡ್ತಾ ಇಲ್ಲ, ಒಪ್ಕೊತೀನಿ. ಆಮೇಲೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದಾಗಿದೆ ಸ್ವಾಮಿ. ನಾನು ಮಾಡುವಂತ ಘೋರವಾದ ತಪ್ಪುಗಳು, ಅಪರಾಧಗಳು, ಪಾಪಗಳು ನನ್ನ ಕಣ್ಣ ಮುಂದೆ ಇದೆ. ಆಮೇಲೆ ನಿನಗೆ ಕೇವಲ ನಿನಗೆ ಗಮನಿಸ ಹೇಳಿದ ಮಾತು. ದೇವರೇ, ನಾನು ಉರಿಯನ್ಗಲ್ಲ, ಬೆಚ್ಚಗಲ್ಲ, ನಾನು ಮಾಡುವಂತ ಘೋರವಾದ ಪಾಪ ಯಾರಿಗೆ? ನಿನಗೆ ಸ್ವಾಮಿ. ನಿನ್ನ ಮುಂದೆಯೇ ನಾನು ಪಾಪ ಮಾಡಿದ್ದೀನಿ ಸ್ವಾಮಿ, ನಿನ್ನ ಮುಂದೆಯೇ ನಾನು ಪಾಪ ಮಾಡಿದ್ದೀನಿ. ದೇವರೇ, ನನ್ನನ್ನು ಕ್ಷಮಿಸು. ದೇವರೇ, ನನ್ನನ್ನು ಕ್ಷಮಿಸು. ಯಾವುದೇ ಕಾರಣಕ್ಕೂ ನಿನ್ನಿಂದ ನನ್ನನ್ನ ದೂರ ಮಾಡಬೇಡ. ಕಾಯಿನ ಪಾಪ ಮಾಡದ, ದೇವರ ಸನ್ನಿಧಿಯಿಂದ ಹೊರಟು ಹೋದ, ಪಶ್ಚಾತ್ತಾಪವಿಲ್ಲದೆ ಕಡೆಗೆ ಅವನಿಗೆ ಚರಿತ್ರ ಅದಕ್ಕೆ ಮುಕ್ತಾಯ ಆದಾಗಿ ಅವನ ಮುಂದೆ ನಾವು ನೋಡ್ತೀವಿ. ಯಾವುದೇ ರೀತಿಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಸತ್ಯವೇದ ಎಲ್ಲೂ ಕೂಡ ಬಾರ್ದಿಲ್ಲ. ಕಾಯಿನಂತ ಅವ್ರು ಇರಬಾರ್ದೆಂದ ಹೇಳ್ತದೆ ಹೊರತು ಕಾಯಿನ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಮಾತು ಇದಿಲ್ಲ. ಆದರೆ ಅದಕ್ಕಿಂತಲೂ ಘೋರವಂತ ಪಾಪವನ್ನು ಮಾಡಿದಂತ ದಾವೀದ, ದೇವರೇ, ನಿನ್ನ ಪ್ರಸನ್ನತೆ ಬೇಕು ನನಗೆ, ನಾನಿನೊಟ್ಟಿಗೆ ಇರಬೇಕು, ನಾನಿನ ಜೊತೆಯಲ್ಲಿ ಇರಬೇಕು, ನಿನ್ನನ್ನು ಬಿಟ್ಟು ನಾನು ಬದುಕೋದು ಸಾಧ್ಯ ಅಂತ ಹೇಳುವಾಗ ದೇವರು ಅವನ ಪಾಪವನ್ನು ಕ್ಷಮಿಸಿದ. ಪಾಪವನ್ನು ಕ್ಷಮಿಸಿದ ಮಾತ್ರ ಅಲ್ಲ, ಕುರಿ ಕಾಯ್ದಂತ ವ್ಯಕ್ತಿಯನ್ನು ಉದ್ಧಾರ ಮಾಡಿದ. ಎಲ್ಲಿಗೆ? ಉನ್ನತವಾದ ಸ್ಥಾನಕ್ಕೆ ಆತನು ಉದ್ಧರಿಸಿದ. ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡೋದ್ರಿಂದಲೇ ದೇವರು ಹೇಳುವಂತ ಒಂದು ಮಾತು, ದಾವೀದನು ನನಗೆ ಒಪ್ಪುವಂತ ಮನುಷ್ಯನು, ನನ್ನ ಚಿತ್ತವನ್ನ ನೆರವೇರಿಸುವಂತವನಾಗಿದ್ದಾನೆ. ನೋಡ್ರಿ, ಒಬ್ಬ ಘೋರವಂತ ಪಾಪಿ, ಒಬ್ಬ ಕೊಲೆಗಾರ, ಒಬ್ಬ ವ್ಯಭಿಚಾರಿ, ಆದ್ರೆ ಯಾವಾಗ ಅವನು ದೇವರ ಪಾದವನ್ನು ಆಶ್ರಯಿಸಿಕೊಂಡನೋ ಆಗ ದೇವರು ಕೊಡುವಂತ ಶ್ರೇಷ್ಠವಾದ ಆಶೀರ್ವಾದ ಆಗಿದೆ. ಪ್ರಿಯ ದೇವ ಸಭೆ, ಯಾವುದೇ ಕಾರಣಕ್ಕೂ ಕರ್ತನಿಂದ ದೂರ ಹೋಗಿ ಬದುಕಿರುವಂತ ಪ್ರಯತ್ನ ಮಾಡಕ್ ಹೋಗಬೇಡ. ಕ್ರಿಸ್ತರನ್ನ ಬಿಟ್ಟರೆ ನಾಶವಾಗ್ತೀವಿ.
ನಾವು ಯೋಗ್ಯರು ಅಂತಲ್ಲ. ಒಂದು ವೇಳೆ ನಾವು ತಪ್ಪುಗಳು ಮಾಡಬಹುದು, ಒಂದು ವೇಳೆ ನಾವು ಪಾಪಗಳು ಮಾಡಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ನಾವಾಗಲಿ ನಮ್ಮ ಕುಟುಂಬದವರಾಗಲಿ ಕ್ರಿಸ್ತನನ್ನ ಬಿಟ್ಟು ಹೋಗಿ ಬದುಕುವಂತ ಪ್ರಯತ್ನ ಮಾಡಬಾರದು. ಯೋಬನ ಪುಸ್ತಕಕ್ಕೆ ಬರೋಣ. ಯೋಬನ ಜೀವಿತ, ಯೋಬನ ಪುಸ್ತಕ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ತನ್ನ ಆಸ್ತಿಯನ್ನು ಕಳ್ಕೊಳ್ತಾನೆ, ತನ್ನ 10 ಜನ ಮಕ್ಕಳನ್ನು ಕಳ್ಕೊಳ್ತಾನೆ, ಮೈಯೆಲ್ಲ ಒಬ್ಬೆ ಬಂದು ಆತನ ಬೂದಿಯಲ್ಲಿ ಕೆರಕೊಂಡು ಕುಳಿತುಕೊಳ್ತಾನೆ. ಆಗ ಅವನ ಘೋರತೆಯನ್ನು ನೋಡಕ್ಕಾಗ್ದೇನೆ ಅವನ ಹೆಂಡತಿ ಹೇಳುವಂತ ಮಾತು, ನಿನ್ನ ದೇವರನ್ನ ದೂಷಿಸಿ ಸಾಯಿ. ನೀನು ಇಂಥ ಸ್ಥಿತಿ ನೀನು ಬದುಕಿರೋದಕ್ಕಿಂತಲೂ ಕೂಡ ನಿನ್ನ ದೇವರನ್ನ ದೂಷಿಸಿ ಸಾಯಿ. ಆಗ ಯೋಬನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿ. ಮೂರ್ಖನು ಮಾತಾಡಿದಂತೆ ಮಾತಾಡಬೇಡ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು, ದೇವರ ಹಸ್ತದ ಒಳ್ಳೆಯದನ್ನ ಪಡೆದುಕೊಳ್ಳುತ್ತೇವೆ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ನೋಡ್ರ, ಮೂರ್ಖಳಾಗಿ ಮಾತಾಡಬೇಡ. ಒಳ್ಳೆಯದೇ ಬರ್ತದೆ, ಒಳ್ಳೇದು ಬರ್ತ ದೇವರ ಸ್ತೋತ್ರ, ಒಳ್ಳೇದು ದೇವರ ಸ್ತೋತ್ರ, ಅಲ್ಲೇಲೂಯಾ ಅಂತ ಹೇಳ್ತೀಯಲ್ಲ, ದೇವರನ್ನ ಕೆಟ್ಟದ್ದು ಬರಬಾರದು. ದೇವರ ಏನೇ ಬಂದು ಕೂಡ ನಾನು ಒಳ್ಳೆಯದಕ್ಕೋಸ್ಕರನೇ. ಯಾಕಂದ್ರೆ ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುವುದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾದ. ರೋಮರ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ಆದ್ರೆ ಆ ಸಂದರ್ಭದಲ್ಲಿ ಅದು ಕೆಟ್ಟದಾಗಿ ಕಾಣುತ್ತೆ. ಆದ್ರೆ ಒಂದೊಂದು ಸತ್ಯ, ಯಾವ ದೇವರನ್ನ ನಾವು ಒಳ್ಳೆಯದನ್ನ ಪಡೆದುಕೊಳ್ಳುತ್ತೇವೋ ಅದೇ ದೇವರಿಂದ ಕೆಟ್ಟದ್ದು ಕೂಡ ಬರುವುದಾಗಿದೆ. ಮೂರ್ಖರಾಗಿ ಮಾತಾಡಬೇಡ. ಯಾವುದರಲ್ಲಿ ಕೂಡ ಆತನು ಪಾಪವನ್ನ ಮಾಡಲಿಲ್ಲ, ದೇವರಿಂದ ದೂರ ಹೋಗಲಿಲ್ಲ. ನೋಡ್ರಿ, ತನ್ನ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ, ಮಕ್ಕಳನ್ನ ಕಳ್ಕೊಂಡಿದ್ದಾನೆ, ಆಸ್ತಿಯನ್ನು ಕಳ್ಕೊಂಡಿದ್ದಾನೆ. ಆದ್ರೆ ದೇವರಿಂದ ದೂರ ಹೋಗಿ ಬದುಕುವಂತ ಪ್ರಯತ್ನ ಅವ್ರು ಮಾಡಲಿಲ್ಲ. ಅದೇ ಯೋಬ 5ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಈಗ ದೇವರು ಯಾವನನ್ನ ಶಿಕ್ಷಿಸುವನು ಅವನ ಧನ್ಯನು. ನೋಡ್ರಿ, ದೇವರು ಶಿಕ್ಷೆಯಿಂದ ಕಾಪಾಡುವವನಲ್ಲ, ಯಾವನು ದೇವರು ಶಿಸ್ತನೋ ಅವನು ಧನ್ಯನು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಕ್ ಹೋಗಬೇಡ. ಯಾಕಂದ್ರೆ ಎಂತ ತಂದೆ ತಾಯಿಗಳನ್ನು ದಂಡಿಸುವಾಗ ನಾವು ಒಳ್ಳೇದಕ್ಕೋಸ್ಕರವೇ ಆಗಿರುವಾಗ ದೇವರು ನಮ್ಮನ್ನ ಪ್ರೀತಿಸುವಂತ ದೇವರು, ನಮ್ಮ ಉಂಟು ಮಾಡಿದ ದೇವರು, ನಮಗಾಗಿ ಹಗಲು ರಾತ್ರಿ ಕಾಯುವಂತ ಇಸ್ರೇಲ್ ಕಾಯುವ ದೇವರು, ಆತನು ಶಿಕ್ಷಿಸುವಾಗ ಅದರ ದಂಡನೆಯನ್ನ ತಾತ್ಸಾರ ಮಾಡಕ್ ಹೋಗಬೇಡ. ಆಮೇಲೆ ಗಾಯ ಮಾಡುವವನು ಆತನೇ, ಗಾಯ ಮಾಡುವವನು ಆತನೇ, ಗಾಯ ಕಟ್ಟುವವನು ಆತನೇ, ಒಡೆಯುವ ಕೈಯೇ ವಾಸಿ ಮಾಡ್ತಾರೆ. ಇದು ಸ್ವಲ್ಪ ನಿಮಗೆ ಕಷ್ಟ ಆಗೋದಲ್ವಾ? ಇದೇನಪ್ಪ, ಗಾಯನೂ ಮಾಡ್ತಾರಂತೆ, ಗಾಯನೂ ಕಾಡ್ತಾನಂತೆ. ಬಹುಶಃ ನಿಮ್ಗಳಿಗೆ ಸ್ವಲ್ಪ ಕಷ್ಟವಾಗಿ ಕಾಣುತ್ತೆ ನಿಜ, ಆದ್ರೆ ನನಗೆ ಕಷ್ಟವಾಗಿ ಕಾಣಲ್ಲ. ಯಾಕೆ ಗೊತ್ತಾ? ನಾನು ಡಾಕ್ಟ್ರು. ಈಗ ನಿಮ್ಗೊಂದು ಗೆಡ್ಡೆ ಇದೆ, ನಾವೇನ್ ಹೇಳ್ತೇವೆ, ಇದು ಬೇಡ್ರೆ, ಇದು ಕ್ಯಾನ್ಸರ್ ಆಗ್ಬಿಡ್ತದೆ, ಕಟ್ ಮಾಡ್ಬಿಡೋಣ, ಆಯ್ತಾ? ಕಟ್ ಮಾಡ್ತೀವಿ, ಮತ್ತೆ ಏನ್ ಮಾಡ್ತಾ ಹಾಕಿಬಿಡ್ತೀವ, ತೆರಿಗೆ ಸೂಚನೆ ಮಾಡ್ತೀವಿ. ಗರ್ಭ ಕೋಶದಲ್ಲಿ ಗೆಡ್ಡೆ ಇದೆ, ಹೆಣ್ಮಕ್ಳು ಗೊತ್ತು, ಗೆಡ್ಡೆಯನ್ನ ತೆಗಿಬೇಕಾದ್ರೆ ಕುಯ್ಬಾರ್ದು. ಸರಿ, ನೀರು ಹೋಗ್ಬಿಡ್ತು, ಮಗಳು ಪ್ರೆಗ್ನೆಂಟ್, ಈಗ ಇಮಿಡಿಯೇಟ್ ಆಗಿ ಸೆಕ್ಷನ್ ಮಾಡದೆ ಹೋದ್ರೆ ತಾಯಿಗೂ ಅಪಾಯ ಆಗ್ತದೆ, ಮಗು ಅಪಾಯ ಆಗ್ತದೆ. ಅವಾಗ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಸಿಸೇರಿಯನ್ ಸೆಕ್ಷನ್ ಮಾಡೋದು. ನೀವ್ ಹೇಳ್ತಾ ಈ ಡಾಕ್ಟರ್ ಬೇರೆ ಕೆಲಸ ಯಾವ ಕುಯ್ಯದೆ, ಅದು ಹೇಳಕ್ ಬಂದ್ ಸುಲಭ. ಆಗ ಬಿಟ್ಟಾದ್ರೆ ಮಗುನು ಸಾಯಿದೆ, ತಾಯಿನೂ ಸಾಯ್ತಾಳೆ. ಅವಾಗ ಏನ್ ಮಾಡ್ತೀವಿ? ಇಮಿಡಿಯೇಟ್ ಸಿಸೇರಿಯನ್ ಸೆಕ್ಷನ್ ಮಾಡ್ತೀವಿ, ಮಗುನ ಉಳಿಸ್ತೀವಿ, ತಾಯಿ ಉಳ್ಕೊತಾಳೆ, ಇಮಿಡಿಯೇಟ್ ಆಗಿ ನಾವು ಸೂಚನೆ ಮಾಡ್ತೀವಿ. ಗಾಯ ಮಾಡಿದವನೇ ಗಾಯವನ್ನು ಕಟ್ಟುವವನು ಆತನೇ. ಡಾಕ್ಟರ್ ಪದಗಳೆಲ್ಲ ಯೇಸು ಹೇಳುವಂತ ಮಾತು, ನಾನೇ ನೀವು ಗಾಯ ಮಾಡ್ತೀನಿ, ನಿಮ್ಮ ಒಳ್ಳೆದಕ್ಕೋಸ್ಕರನೇ ನಾನೇ ನೀವು ಗಾಯವನ್ನ ಕಟ್ತೀನಿ, ವಾಸಿ ಮಾಡ್ತೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಯೋಬನ ಇನ್ನೊಂದು ವಿಶೇಷವಾದ ಒಂದು ಸ್ಟೇಟ್ಮೆಂಟ್ ಇದೆ, ಗೊತ್ತಾ? ಯೋಬನ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯ. ಅದಕ್ಕಾಗಿ ಕಾದಿರುತ್ತೇನೆ. ಇದು ಒಂದು ಸೆಟ್ ಮೇಲೆ ಹೋದ್ರಿ. ಆತನು ನನ್ನ ಕೊಲ್ಲುವನು, ಆತನು ನನ್ನನ್ನ ಕೊಲ್ಲುವನು. ನೋಡ್ರ, ಆತನು ಒಂದು ವೇಳೆ ಕೊಲ್ಲುತ್ತಾನೆ ಅಂತ ಹೇಳ್ತಾರ ಅಲ್ಲಿ. ಆತನು ನನ್ನನ್ನು ಏನ್ ಮಾಡ್ತಾನೆ? ಈಗ ಕೊಂದೇ ಕೊಂದ ಸಾಯಿಸ್ತಾನೆ. ಅದಕ್ಕಾಗಿ ನಾನು ಕಾಯ್ತಾ ರೆಡಿ. ಅದನ್ನ ಕೊಲ್ತಾನ, ಅದಕ್ಕಾಗಿ ನಾನು ಕಾಯ್ಕೊಂಡಿರ್ತೇನೆ ರೆಡಿ. ಆಮೇಲೆ ಆದರೂ ನಡತೆಯ ಒಳ್ಳೆತನವನ್ನ ಆತನ ಮುಂದೆ ಸ್ಥಾಪಿಸ. ಏನಾದ್ರೆ ಹೇಳ್ತಕ್ಕಂಥದ್ದು ನೋಡಿ, ಆತನ ನನ್ನ ಕೊಲ್ತನ, ಅದಕ್ಕೂ ನಾನು ರೆಡಿ. ಆದ್ರೆ ಆತನನ್ನ ಬಿಟ್ಟು ನಾನು ಬದುಕೋದಿಲ್ಲ.
ನೋಡ್ರಿ, ನನ್ನನ್ನು ಆತನು ಸಾಯಿಸಲು ಚಿಂತೆ ಇಲ್ಲ ನನಗೆ. ಆತನ ಬಿಟ್ಟು ನಾನು ಬದುಕೋದಿಲ್ಲ. ಇಷ್ಟೆಲ್ಲ ಕಷ್ಟಗಳು, ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೆಲ್ಲ ಹೋರಾಟಗಳು ಬಂದರೂ ಕೂಡ ಯೋಬನು ದೇವರನ್ನ ಬಿಟ್ಟು ಬದುಕಲಿಲ್ಲ ಪ್ರಿಯರೇ. ಅದರ ನಿಮಿತ್ತವಾಗಿ 42ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಯೋಬನನ್ನು ಎರಡರಷ್ಟು ಹೇಳ್ರಿ, ದೇವರು ಯೋಬನನ್ನು ಎರಡರಷ್ಟು ಆಶೀರ್ವದಿಸಿದನು. ನನ್ನ ಪ್ರಿಯ ದೇವ ಜನರೇ, ಎಲ್ಲವೂ ಕೂಡ ಯಾಕೆ ಗೊತ್ತಾ? ಯೇಸು ಸ್ವಾಮಿ ನಿಮ್ಮನ್ನ ಎರಡರಷ್ಟಾಗಿ ಆಶೀರ್ವಾದ ಮಾಡೋಕ್ಕೋಸ್ಕರವಾಗಿ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ಯಾವಾಗ ನೀವು ಕ್ರಿಸ್ತನನ್ನ ಹಾಕಿಕೊಂಡು ಜೀವಿಸುವಾಗ. ಅದನ್ನ ಬಿಟ್ಟು ಸ್ವಲ್ಪ ಕಷ್ಟ ಬಂತು, ಸ್ವಲ್ಪ ಕಾಯಿಲೆ ಬಂತು, ಸ್ವಲ್ಪ ನಷ್ಟ, ಅಯ್ಯಾ ಚರ್ಚ್ ಹೋಗಿ ಏನಾಯ್ತು ಉದಾರ ಬಿಟ್ಟಾಕು, ಪ್ರೇಯರ್ ಮಾಡಿ ಏನಾಯ್ತು ಬಿಟ್ಟಾಕು. ಬೈಬಲ್ ಓದೋದ್ ಬೇಡ, ಚರ್ಚ್ಗೂ ಓದೋದ್ ಬೇಡ, ಯೇಸುಸ್ವಾಮಿ ಬೇಡ, ಏನು ಬೇಡ ಅಂತ ಹೋದ್ರೆ ನಷ್ಟ ಯೇಸುಸ್ವಾಮಿಗಲ್ಲ ರೀ. ಆತನನ್ನು ಆಶ್ರಯಿಸಿಕೋ. ಆತನ ಯಾವತ್ತೂ ನಿನ್ನನ್ನು ಕೈ ಬಿಡುವಂತ ದೇವರಲ್ಲ. ನಿನ್ನ ಕರುಣಿಸ್ತಾನೆ, ನನ್ನ ಆಶೀರ್ವದಿಸ್ತಾನೆ. ರೂತಳ ಪುಸ್ತಕ, ರೂತಳು ಒಬ್ಬ ಮೋವಾಬ್ಯಳು. ಅಂದ್ರೆ ತಂದೆ ಮತ್ತು ಮಗಳ ಅನೈತಿಕವಾದ ಸಂಬಂಧದಿಂದ ಹುಟ್ಟಿದಂತ ಒಂದು ಸಂತತಿಯಿಂದ ಬಂದಂತ ವ್ಯಕ್ತಿ. ನೋಡಿ ಎಂತ ಒಂದು ಅಸಹ್ಯವಾದ ಸಂತತಿ. ತಂದೆ ಲೋಟನು ಮತ್ತು ಅವನ ಮಕ್ಕಳ ಸಂಬಂಧದಲ್ಲಿ ಹುಟ್ಟಿರುವಂತಹ ಒಂದು ಸಂತತಿ ಮೋವಾಬ್ಯರ ಸಂತತಿ. ಆ ಮೋವಾಬ್ಯರ ಸಂತತಿಯಲ್ಲಿ ಬಂದಂತವಳೆ ರೂತಳು. ಓಕೆ, ವಾಕ್ಯ ಹೇಳ್ತದೆ, ಮೋವಾಬ್ಯರು 10ನೇ ತಲೆಮಾರಿನವರಾಗಿದ್ದರೂ ಕೂಡ ಅವರು ನನ್ನ ಆಲಯವನ್ನ ಪ್ರವೇಶಿಸಬಾರದು. ಒಂದಲ್ಲ ಎರಡಲ್ಲ, 10ನೇ ತಲೆಮಾರಿನವರಾದರೂ ಕೂಡ ಅವರು ನನ್ನ ಆಲಯವನ್ನ ಪ್ರವೇಶಿಸಬಾರದು. ಆದ್ರೆ ಇಲ್ಲಿ ರೂತಳ ಪುಸ್ತಕದಲ್ಲಿ ರೂತಳು ನವೋಮಿಯ ಮಗನನ್ನ ಮದುವೆ ಆಗ್ತಾಳೆ. ಕಡೆಗೆ ಮಾವನು ಸತ್ತು ಹೋಗ್ತಾಳೆ, ಗಂಡನೂ ಸತ್ತು ಹೋಗ್ತಾಳೆ. ಕಡೆಗೆ ರೂತಳು, ಅಮ್ಮ ನೀವಿಬ್ರು ವಾಪಸ್ಸು ನಿಮ್ಮ ಮನೆಗಳಿಗೆ ಹೋಗ್ಬಿಡ್ರಿ, ನಾನು ವಾಪಸ್ಸು ನನ್ನ ಬೆತ್ಲೆಹೇಮಿಗೆ ಹೋಗ್ತೀನಿ ಎಂಬುದಾಗಿ ಹೇಳಿ ಹೊರಟಾಗ ರೂತಳು ಓರ್ಫಳು ಆಯ್ತು ಅಂತ ಹೇಳ್ಬಿಟ್ಟು ಮುಂದಿಟ್ಟು ಹೊರಟೋಗ್ಬಿಟ್ರು. ಮುಂದಕ್ಕೆ ನಾವು ಓರ್ಫಳ ಬಗ್ಗೆ ಏನು ನಾವು ಕೇಳಲ್ಲ. ಆದ್ರೆ ರೂತಳು 1ನೇ ಅಧ್ಯಾಯ 16ನೇ ವಾಕ್ಯ, ಬಿಟ್ಟು ಇನ್ನಿರಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನಿನ್ನನ್ನ ಬಿಟ್ಟು ಅತ್ತೆ ಹೇಳ್ತಾಳೆ, ಮಗಳೇ ಇವತ್ತು ಅತ್ತೆ ಹೇಳಕ್ಕೆ ಮುಂಚೆನೆ ಸದರು ಓಡೋಗ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಗಂಡನನ್ನ ಕಳ್ಕೊಂಡಿದ್ದಾಳೆ, ಮಾವನನ್ನ ಕಳ್ಕೊಂಡಿದ್ದಾಳೆ, ಅತ್ತೆಗೆ ಈಗ ಯಾರು ಇಲ್ಲ, ಅತ್ತನ್ನ ಬಿಟ್ಟು ಇವಳು ಹೋಗೋದಾಗಿತ್ತು. ಆದ್ರೆ ಅಂತ ಸ್ಥಿತಿ ಕೂಡ ರೂತಳು ಕೊಡುವಂತ ಉತ್ತರ, ನಿನ್ನನ್ನ ಬಿಟ್ಟು ನಾನು ಹೋಗು ಅಂತ ನನಗೆ ಹೇಳಕ್ ಹೋಗ್ಬೇಡ. ಆಮೇಲೆ ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆ. ಅತ್ತೆ ನೀನು ಎಲ್ಲಿಗೆ ಹೋದ್ರು ಕೂಡ ನಾನು ಅಲ್ಲಿಗೆ ಬರ್ತೇನೆ. ಆಮೇಲೆ ನೀನು ವಾಸಿಸುವಲ್ಲೇ ನಾನು ವಾಸಿಸುವೆ. ಎಲ್ಲಿ ವಾಸ ಮಾಡ್ತೀಯಾ ಅಲ್ಲೇ ಗುಡಿಸಲು ವಾಸ ಮಾಡ್ತೀಯಾ ಅಲ್ಲೇ ನಿನ್ ಜೊತೆ ಇರ್ತೀನಿ ಗುಡಿಸಲಲ್ಲಿ. ಆಮೇಲೆ ನಿನ್ನ ಜನರೇ ನನ್ನ ಜನರು. ಮೋವಾಬ್ಯರನ್ನ ಯಾವಾಗಲೂ ಕೂಡ ಇಸ್ರಾಯೇಲರು ತನ್ನ ಸ್ವಂತ ಜನರು ಎಂಬುದಾಗಿ ಒಪ್ಪಿಕೊಳ್ಳದೇ ಇಲ್ಲ. ಆದ್ರೆ ಇಲ್ಲಿ ರೂತಳು ಹೇಳೋದು ಮಾತು, ನಿನ್ನ ಜನರು ನನ್ನನ್ನು ಒಪ್ಪಿಕೊಳ್ಳದೆ ಹೋದ್ರು ಚಿಂತೆ ಇಲ್ಲ ನನಗೆ, ಆದ್ರೆ ನಾನು ಒಪ್ಪಿಕೊಳ್ತೇನೆ, ಅವರೇ ನನ್ನ ಜನರು. ನಿನ್ನ ಜನರೇ ನನ್ನ ಜನರು. ಆಮೇಲೆ ನಿನ್ನ ದೇವರೇ ನನ್ನ ದೇವರು. ದೇವರೇ ನನ್ನ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ರೂತಳು ಹೇಳೋ ಮಾತು, ಸೊ ಅತ್ತೆಗೆ ಹೇಳೋ ಮಾತು, ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ, ನೀನ್ ಎಲ್ಲಿರ್ತೀಯೋ ನಾನು ಇರ್ತೇನೆ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಮುಂದೆ ಹೇಳ್ತಾರೆ, ಮರಣದಿಂದ ಅಲ್ಲದೆ ಯಾವ್ದು ಕೂಡ ಓದಬಲ್ಲ. ನೀನು ಸಾಯುವಲ್ಲೇ ನಾನು ಸಾಯುವೆನು, ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದ ಅಲ್ಲದೆ. ಗಮನಿಸಿ, ಮರಣದಿಂದ ಅಲ್ಲದೆ ನಾನು ನಿನ್ನನ್ನು ಅಗಲಿದರೆ ನಾನು ನಿನ್ನ ಅಗಲಿಲ್ಲ. ಸಾಕ? ಎಂತ ಸ್ಟೇಟ್ಮೆಂಟ್ ಆಲೋಚನೆ ಮಾಡಿ. ಒಬ್ಬ ಹೆಣ್ಣು ಮಗಳು ಅನ್ಯಳು ಭಾವನನ್ನ ಕಳ್ಕೊಂಡಿದ್ದಾಳೆ, ಗಂಡನನ್ನ ಕಳ್ಕೊಂಡಿದ್ದಾಳೆ. ಇವಳ ಜೊತೆ ಹೋದ್ರೆ ಅವ್ರ ಇಡೀ ಜನಾಂಗ ಅವಳನ್ನ ದೂರ ಮಾಡ್ತಾರೆ. ಒಂದು ತನ್ನ ಸ್ವಂತ ಜನಾಂಗದವರು ತಿರಸ್ಕಾರ ಮಾಡ್ತಾರೆ. ಇನ್ನೊಂದು ಕಡೆ ತಾನು ಎಲ್ಲಿಗೆ ಹೋಗ್ತಾರೋ ಆ ಜನ ಇವಳನ್ನ ಸೇರಿಸ್ಕೊತಾರ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ ಇವಳು ಮೋವಾಬ್ಯಳು.
ಅಸ್ಪೃಶ್ಯರು, ಅನ್ಟಚಬಲ್, ಸೇರಿಸ್ಕೊಳಲ್ಲ. ಇಂಥ ಸ್ಥಿತಿಲಿ ರೂತಳು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವಳು ಚೆನ್ನಾಗಿ ಗೊತ್ತಿತ್ತು, ಇಸ್ರಾಯೇಲ್ ದೇವರೇ ನಿಜವಾದಂತ ದೇವರು. ಹಾಲೆಲೂಯ. ಅದಕ್ಕೆ ಅವಳು ಹೇಳ್ತಾರೆ, ನಿನ್ನ ದೇವರೇ ನನ್ನ ದೇವರು. ಇನ್ನು ಬರೀ ಅವರು ನಿನ್ನ ದೇವರಲ್ಲ, ಅದೇ ಯೇಸು ಸ್ವಾಮಿ ಇವತ್ತು ನನ್ನ ದೇವರು. ಆಗ ನಂಬಿದ್ದೇನೆ, ಆಗ ನನಗೆ ಒಳ್ಳೆ ಮಾಡೇ ಮಾಡ್ತಾರೆ. ನನ್ನ ದೇವರು ಒಳ್ಳೆಯ ದೇವರು, ಒಳ್ಳೆಯದನ್ನು ಮಾಡೋ ದೇವರು, ಯಾವುದೇ ಕಾರಣಕ್ಕಾದ್ರೂ ಕೇಳು ಮಾಡುವಂತ ದೇವರಲ್ಲ. ಆದ್ರಿಂದ ಆ ದೇವರನ್ನ ನಾನು ಬಿಟ್ಟು ನಾನು ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಅದು ಹೋದ್ಮೇಲೆ ಜನ ಮದುವೆ ಆಯ್ತು, ಮಕ್ಕಳಾಯ್ತು, ದಾವೀದನಿಗೆ ಅಜ್ಜಿ ಆಯ್ತು. ಅದೇ ರೂತಳ ಸಂತತಿಯಲ್ಲಿಯೇ ರಾಜಾದ ಯೇಸು ಕ್ರಿಸ್ತನು ಹುಟ್ಟಿ ಬಂದನು. ಹಾಲೆಲೂಯ. ತಿರಸ್ಕರಿಸಲ್ಪಡುತ್ತಾ ಹೆಣ್ಮಗಳು, ಅನ್ಯಳು, ಮಹಾತ್ಯಳು, ಅದು ಯಾವಾಗ ಕ್ರಿಸ್ತ ಯೇಸುನಲ್ಲಿ ನಂಬಿಕೆಗೆ ಬಂದಳು, ಆ ಲೋಕ ರಕ್ಷಕನು ಅದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದನು. ಎಂತ ಒಂದು ಆಶೀರ್ವಾದ! ನಮಗೆಲ್ಲ ಪೇತ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಪೇತ್ರನು ಅಂತ ತಕ್ಷಣ ಯೇಸು ಸ್ವಾಮಿಯನ್ನ 3 ಸಲ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲೆಗಡದಂತ ವ್ಯಕ್ತಿ ಪೇತ್ರ. ಓಕೆ, ಮತ್ತೆ ಆತ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಏನಂತ, ಎಲ್ಲ ಬಿಟ್ಟು ಹೋಗ್ತಾರೆ ಅಂತ ಹೇಳುವಾಗ, ನನ್ನ ಪ್ರಾಣ ಹೋದ್ರು ಚಿಂತೆ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾ ಪೇತ್ರ. ಒಂದು ಸನ್ನಿವೇಶದಲ್ಲಿ, ಏ ಸ್ವಾಮಿ, ನೀವು ನನ್ನ ದೇಹವನ್ನು ತಿನ್ನಬೇಕು, ನನ್ನ ರಕ್ತವನ್ನು ಕುಡಿಬೇಕೆಂಬುದಾಗಿ ಹೇಳುವಾಗ ಅನೇಕರು ಭಯಪಟ್ಟು ಹೆದರಿ, ಏನಪ್ಪ ಇಂಥ ಬೋಧನೆ ಎಂಬುದಾಗಿ ಹೇಳಿ ಯೇಸು ಸ್ವಾಮಿನ ಬಿಟ್ಟು ಎಷ್ಟೋ ಜನ ಹೊರಟರು, ಎಷ್ಟೋ ಶಿಷ್ಯರು ಹೊರಟರು. ಆಗ ಯೇಸು ತನ್ನ ಸ್ವಂತ ಶಿಷ್ಯರಿಗೆ ಕೇಳ್ತಾನೆ, ನೀವು ಕೂಡ ಹೋಗ್ಬೇಕೆಂಬುದಾಗಿದ್ದೀರಾ ಎಂಬುದಾಗಿ ಕೇಳುವಾಗ ಪೇತ್ರನು ಕೊಡುವಂತ ಉತ್ತರ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 68ನೇ ವಾಕ್ಯ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ? ನಿನ್ನನ್ನು ಬಿಟ್ಟು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು. ನೋಡ್ದ, ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು. ಅದೇನಂತ, ದೇವರೇ ನಿನ್ನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ದೂರ ಹೋಗೋದಿಲ್ಲ. ಬೇರೆ ಅದರ ಆಶೀರ್ವಾದ ದೇವರು ವಿಶೇಷವಾಗಿ ಪೇತ್ರನ್ನ ಉಪಯೋಗಿಸಲ್ಲ. ಬಲಾಢ್ಯವಾಗಿ ತನ್ನ ಸೇವೆ, ಒಂದು ಪ್ರಸಂಗದಲ್ಲಿ 300 ಜನ ನಂಬುದು, ಅಷ್ಟು ಬಲಾಢ್ಯವಾಗಿ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾವ ರೀತಿ ಯೇಸು ಸ್ವಾಮಿ ಸತ್ತಂತವನ್ನು ಎಬ್ಬಿಸಿದನೋ ಆ ಪ್ರಕಾರವಾಗಿ ಪೇತ್ರನ್ನು ಕೂಡ ಸತ್ತಂತವನ್ನು ಎಬ್ಬಿಸ್ತಾರೆ. ಎಷ್ಟು ಮಟ್ಟಿಗೆ ಅದು ಬಲಾಢ್ಯವಾಗಿ ಉಪಯೋಗಿಸಪಟ್ಟಂತಂದ್ರೆ, ಪೇತ್ರನು ಮೇಲಕ್ಕೆ ತಿರುಮಲ ನಡ್ಕೊಂಡು ಹೋಗ್ಬೇಕಾದ್ರೆ ಅವನ ನೆರಳು ಬಿದ್ದರೆ ಸಾಕಂತ ಜನ ಕೆರಡ ಕಾಯ್ಕೊಂಡಿದ್ರು. ಆ ಪೇತ್ರನ ನೆರಳು ಬಿದ್ದು ಎಷ್ಟೋ ಜನ ಗುಣವಾದರು. ಅಷ್ಟು ಬಲಾಢ್ಯವಾದ ರೀತಿಯಲ್ಲಿ ಪೇತ್ರನು ಉಪಯೋಗಿಸಪಟ್ಟ. ಯಾಕೆಂತಂದ್ರೆ ಕ್ರಿಸ್ತನ ಪಾದವನ್ನ ಆಶ್ರಯಿಸ ನಿಮಿತ್ತವಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನೆಷ್ಟು ಮಟ್ಟಿಗೆ ಕ್ರಿಸ್ತನನ್ನ ಹಾಕಿಕೊಂಡಿದ್ದೆ? ನಿನ್ನ ಕುಟುಂಬ ಎಷ್ಟು ಮಟ್ಟಿಗೆ ಕ್ರಿಸ್ತನ ಹಾಕಿಕೊಂಡಿದ್ದೆ? ನಿಜವಾಗಿ ಕೂಡ ಕ್ರಿಸ್ತನ ಪ್ರಸನ್ನದಲ್ಲಿ ನೀನು ಬದುಕ್ತಾ ಇದೆಯಾ? ನಿನ್ನ ಕುಟುಂಬ ಕ್ರಿಸ್ತನ ಪ್ರಸನ್ನದಲ್ಲಿ ಬದುಕ್ತಾ ಇದೆಯಾ? ಪವಿತ್ರಾತ್ಮ ಮುಖಾಂತರವಾಗಿ ಗಂಭೀರವಾಗಿ ನಿನ್ನ ನೀನು ಪರೀಕ್ಷೆ ಮಾಡಿಕೊ. ಬರೀ ಕೇವಲ ಕಾಟಾಚಾರಕ್ಕೋಸ್ಕರವಾಗಿ ಏಸು ಕಾಟಾಚಾರಕ್ಕೋಸ್ಕರ ಚರ್ಚ್ ಬರೋದು, ಕಾಟಾಚಾರಕ್ಕೋಸ್ಕರ ಒಂದು ಬೈಬಲದಷ್ಟು ಓದೋದು, ಒಂದು ಪ್ರೇಯರ್ ಮಾಡೋದು ಮಾಡ್ತಿದ್ಯೋ, ಅಥವಾ ನಿಜವಾಗಿ ಕೂಡ ನಾನು ಕ್ರಿಸ್ತನ ಪ್ರಸನ್ನತೆಯನ್ನು ಬದುಕ್ತಾ, ಕ್ರಿಸ್ತನನ್ನು ಅನುಭವಿಸ್ತಾ ಇದ್ದೀನಿ, ಕ್ರಿಸ್ತನನ್ನ ರುಚಿ ನೋಡ್ತಾ ಇದ್ದೇನೆ, ರುಚಿ ನೋಡಿ ತಿಳಿದುಕೊಂಡೆ ಯೆಹೋವನು ಉತ್ತಮನೆಂಬುದಾಗಿ ಹೇಳಿದ ರೀತಿಯಲ್ಲಿ ನಾನು ಆತನ ರುಚಿ ನೋಡ್ತಾ ಇದ್ದೀನಿ. ಅನುದಿನ ಅನುಕ್ಷಣ ಆತನ ರುಚಿ ನೋಡ್ತಾ ಇದ್ದೀನಿ. ಆತನ ಪ್ರೀತಿ, ಆತನ ಕೃಪೆ, ಆತನ ಕರುಣೆಗಳನ್ನ ನಾನು ರುಚಿ ನೋಡ್ತಾ ಇದ್ದೀನಿ. ಆತನ ಒಳ್ಳೆಯ ದೇವರು, ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವಂತ ದೇವರು ಎಂಬುದಾಗಿ ನಾನು ರುಚಿ ನೋಡ್ತಾ ಎಂಬುದಾಗಿ ನಿನ್ನ ಅನುಭವ ಜೀವಿತಾ ಇದೆಯಾ? ಹಾಗಾದರೆ ಬೇರೆ ಈ ಸಮಯದಲ್ಲಿ 3 ಸಂಗತಿ, ದೇವರ ಪ್ರಸನ್ನತೆ ಕುರಿತಾಗಿ 3 ಸಂಗತಿಗಳನ್ನ ನಾವು ಬಹಳ ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿ. ಅದಕ್ಕಾಗಿಯೇ ನಾನು ಇಷ್ಟು ಜನರ ಉದಾಹರಣೆನ ಕೊಡ್ಕೊ ಬಂದೆ. ಹೇಗೆ ಉದಾಹರಣೆ? 3 ವಿಷಯಗಳು. ಏನು? ಮೊದಲ ವಿಷಯ ನಾವು ಕಲಿಬೇಕಾದ್ರು, ಎಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಇದೆಯೋ ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಹಲ್ಲೆಲೂಯಾ. ಎಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ, ಎಲ್ಲೇ ಇರಲಿ, ಎಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಇದೆಯೋ
ಅಲ್ಲಿ ಆಶೀರ್ವಾದ ಇದ್ದೇವೆ, ಅದರಲ್ಲಿ ಸಂದೇಹ ಇಲ್ಲ. ಒಂದು ವೇಳೆ ಅದು ಆಶೀರ್ವಾದ ಇಲ್ಲ ಅಂತಂದ್ರೆ ಅದು ಯೇಸು ಸ್ವಾಮಿ ಪ್ರಸನ್ನತೆ ಇಲ್ಲ, ಅದರ ಅರ್ಥ ನೀನು ನಂಬಿಕೆಯಿಂದ ಬದುಕ್ತಾ ಇಲ್ಲ. ನಿಜವಾಗಿ ಕೂಡ ನಂಬಿಕೆಯಲ್ಲಿ ಬದುಕ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಗೆ ಏನಾಗಿ ಜೀವಿಸ್ತಾ ಇದ್ರೆ, ಯೇಸು ಕ್ರಿಸ್ತನ ಪ್ರಸನ್ನದಲ್ಲಿ ಇದ್ದೇ ಇದೆ ಅಂತಂದ್ರೆ ನಿನಗೆ ಆಶೀರ್ವಾದ ಇದೆ. ಎಂತ ಆಶೀರ್ವಾದಗಳು! ನಾವು ಆಗ್ಲೇ ಹಾಡು ಆಡ್ತಾ ಇದ್ದವು, ನಿನ್ನ ಸಮ್ಮುಖದಲ್ಲಿ ಓದಿ ಕೀರ್ತನೆ ಪುಸ್ತಕ 11ನೇ ಕೀರ್ತನೆ 11ನೇ ವಾಕ್ಯ. ಮೊದಲನೆಯ ಒಂದು ಆಶೀರ್ವಾದ ಯಾವುದು? Psalm verse 16 verse 11, 16-11 ಸಿಗ್ತದೆ, ಬೇಕು ಅಂದ್ರಿ. ನೀ ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ನೋಡ್ರಿ, ಬರೀ ಸಂತೋಷ ಅಲ್ಲ, ಪರಿಪೂರ್ಣವಾದ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಅದೇನರ್ಥ? ನಿನ್ನ ಸಮ್ಮುಖ ಎಲ್ಲಿ ದೇವರಿದ್ದಾನೋ, ಎಲ್ಲಿ ಯೇಸು ಕ್ರಿಸ್ತ ಇದ್ದಾನೋ ಅಲ್ಲಿ ಪರಿಪೂರ್ಣವಾದಂತಹ ಸಂತೋಷವಿದೆ. ಆತನ ಸಮ್ಮುಖದಲ್ಲಿ, ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಅಷ್ಟರ ಮಟ್ಟಿಗೆ ಆಶೀರ್ವದಿಸುವಂತ ದೇವರು ಆತನಾಗಿದ್ದಾನೆ. ಅಲ್ಲಿ ಸಂತೋಷವನ್ನು ಕೊಡುವಂತ ದೇವರಾಗಿದ್ದಾನೆ, ಆನಂದವನ್ನು ಕೊಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯ ನೋಡ್ತೇವೆ. ನನ್ನ ಆನಂದವು ನಿಮ್ಮಲ್ಲಿ ಇರಬೇಕೆಂಬುದಾಗಿ, ಅದು ಪರಿಪೂರ್ಣ ಆಗಬೇಕೆಂಬುದಾಗಿ ಇದನ್ನೆಲ್ಲ ಹೇಳಿದ್ದೇನೆ. ನನ್ನ ಆನಂದ ನಿಮ್ಮಲ್ಲಿ ಇರಬೇಕು, ನನ್ನ ಆನಂದ ನಿಮ್ಮಲ್ಲಿ ಇರಬೇಕು. ಮತ್ತೆ ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ, ಯಾವಾಗಲೂ ಕ್ರಿಸ್ತನಲ್ಲಿ ಸಂತೋಷಿಸಿ. ನೋಡ್ರಿ, ಕ್ರಿಸ್ತನನ್ನು ಬಿಟ್ಟಲ್ಲ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ, ಸಂತೋಷವಾಗಿ ತಿರುಗಿ ನಿಮಗೆ ಹೇಳುತ್ತೇನೆ. ಹಾಗಾದ್ರೆ ಪ್ರಿಯರೇ, ಕ್ರಿಸ್ತನಿರುವಂತಹ ಸಮಯದಲ್ಲಿ ಅಲ್ಲಿ ಸಂತೋಷವಿದೆ, ಆನಂದವಿದೆ. ಅಂದ ಮಾತ್ರಕ್ಕೆ ನಿಮಗೆ ಕಷ್ಟ ಇಲ್ಲ, ನಿಮಗೆ ಗಾಯ ಇಲ್ಲ, ನಿಮಗೆ ಕಣ್ಣೀರಿಲ್ಲ, ನಿಮ್ಮ ದುಃಖ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವೆಲ್ಲವುಗಳ ಮಧ್ಯದಲ್ಲಿಯೂ ಅವೆಲ್ಲವನ್ನ ದಾಟಿ ಕೂಡ ಕ್ರಿಸ್ತ ಯೇಸುವಲ್ಲಿ ನೀವಿರುವುದಾದರೆ ಆತನ ಆನಂದ ನಿನ್ನನ್ನು ತುಂಬುವಂತದ್ದಾಗಿದೆ, ಆತನ ಸಂತೋಷದಿಂದ ತುಂಬುವಂತದ್ದಾಗಿದೆ. ಅದನ್ನ ನಿನ್ನಿಂದ ಯಾರು ಕೂಡ ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಯಾವ ಕಷ್ಟವೋ, ಸಂಕಟವೋ, ಅನ್ನವಿರುವುದೋ, ವಸ್ತ್ರವಿರುವುದೋ, ಯಾವ ಸ್ಥಿತಿಯೂ ಕೂಡ ಕ್ರಿಸ್ತನ ಕೊಡುವಂತ ಆನಂದದಿಂದ, ಕ್ರಿಸ್ತನ ಆಶೀರ್ವಾದ ನಿನ್ನನ್ನು ತೆಗೆಯುವುದಕ್ಕೆ ಸಾಧ್ಯತೆ ಇಲ್ಲ. ಎರಡನೆಯ ಆಶೀರ್ವಾದ, ಎಲ್ಲಿ ಕ್ರಿಸ್ತನ ಪ್ರಸನ್ನತೆ ಇದೆಯೋ ಅಲ್ಲಿ ಸಮಾಧಾನವಿದೆ. ಯಾಕಂದ್ರೆ ಆತನು ಸಮಾಧಾನದ ಪ್ರಭು ಆತನು. ಯೋಹಾನ 14:22 ನೋಡ್ತೇವೆ, ನಾನು ನಿಮಗೆ ವಿಶ್ರಾಂತಿಯನ್ನ ಬಿಟ್ಟು ಹೋಗಿದ್ದೇನೆ, ವಿಶ್ರಾಂತಿಯನ್ನು ಕೊಡುತ್ತೇನೆ, ಶಾಂತಿ ನಿಮಗೆ ಬಿಟ್ಟು. ನಾವು ಹಾಗೆಯೇ ನೋಡ್ರಿ, ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಏನಂತ ನೋಡ್ತೀವಿ ರೀ? ಅವರೆಲ್ಲ ವೈರಿಗಳ ಭಯದಿಂದ ಎದುರುಕೊಂಡು ಬೋಲ್ಟ್ ಹಾಕೊಂಡು ಮನೆ ಒಳಗೆ ಸೇರ್ಕೊಂಡಿದ್ದಾರೆ. ಅಲ್ಲಿ ನೇರವಾಗಿ ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾಗಿ ಆತನು ಹೇಳುವಂತ ಮಾತು ಏನಾಗಿದೆ? ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳವು ಅಲ್ಲ, ಇಲ್ಲಿ ಬನ್ನಿ, 20ನೇ ಅಧ್ಯಾಯ 20ನೇ ವಾಕ್ಯ 19ನೇ ವಾಕ್ಯ 20-19. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ಅವರ ನಡುವೆ ನಿಂತು, ಆಮೇಲೆ ನಿಮಗೆ ಸಮಾಧಾನವಾಗಿರಲಿ. ಯೇಸು ಬಂದು ನಡುವೆ ನಿಂತು, ಜನ ಶಿಷ್ಯರು ಭಯದಿಂದಿದ್ದರು. ಯೇಸು ಸ್ವಾಮಿ ಪ್ರಸನ್ನತೆ ಆಯ್ತು. ಯೇಸು ಸ್ವಾಮಿ ಯಾವಾಗ ಪ್ರಸನ್ನತೆ ಆಯ್ತು, ಈಗ ಅದೇನ್ ಬಂತಿಲ್ಲ, ಅಲ್ಲಿ ಸಮಾಧಾನ ಬಂತು. ಇನ್ನೊಂದು ವಾಕ್ಯ ಅದೇ ನೋಡ್ರಿ, 21ನೇ ವಾಕ್ಯ. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಿರಲಿ. ಇನ್ನೊಂದು ವಾಕ್ಯ 26. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು, ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ. ನಿಮಗೆ ಸಮಾಧಾನ ಆಗಲಿ. ಎಲ್ಲಿ ಯೇಸು ಸ್ವಾಮಿ ಸಮಾಧಾನ ಇದ್ದೇವೆ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಬೇಕಾದ ದೇವರಿಗೆ ಆಗ
ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮಗೆ ದೊರಕಬಹುದು. ಸಿಗ್ತಾ? ಈಗ ಒಂದು ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆಯಾ? ನಿಮ್ಮ ಜೀವಿತದಲ್ಲಿ ಸಮಾಧಾನ ಇದೆಯಾ? ನನ್ನ ಸಹೋದರನೇ ಸಹೋದರಿಯೇ, ನಿನಗೆ ಕಷ್ಟ ಇದೆಯಾ? ನಿನಗೆ ಕಾಯಿಲೆ ಇದೆಯಾ? ನಿನಗೆ ಸಾಲ ಇದೆಯಾ? ನಿನ್ ಕೊರತೆ ಇದೆಯಾ? ನಿನ್ ಕಣ್ಣೀರ್ ಇದೆಯಾ ಅಂತ ನಾನು ಕೇಳ್ತಾ ಇಲ್ಲ. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಇದ್ದೇ ಇರ್ತದೆ. ಆದ್ರೆ ನನ್ನ ಪ್ರಶ್ನೆ, ಇವುಗಳ ಮಧ್ಯದಲ್ಲಿ ನಿನ್ನ ಹೃದಯದಲ್ಲಿ ಸಮಾಧಾನ ಇದೆಯಾ? ಇವುಗಳ ಮಧ್ಯದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇದೆಯಾ? ಇವುಗಳ ಮಧ್ಯದಲ್ಲಿ ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಮಧ್ಯದಲ್ಲಿ ಸಮಾಧಾನ ಇದೆಯಾ? ಇವುಗಳ ಮಧ್ಯದಲ್ಲಿ ಸಭೆಯಲ್ಲಿ ಸಮಾಧಾನ ಇದೆಯಾ? ಎಲ್ಲಿ ಕ್ರಿಸ್ತನಿದ್ದಾನೋ, ಎಲ್ಲಿ ಕ್ರಿಸ್ತನ ಪ್ರಸನ್ನತೆ ಇದೆಯೋ ಅಲ್ಲಿ ಸಮಾಧಾನ ಇದೆ. ಎಂತ ಒಂದು ಶ್ರೇಷ್ಠವಾದ ಆಶೀರ್ವಾದ. ಪ್ರಿಯರೇ, ಮೂರನೇದಾಗಿ ಕ್ರಿಸ್ತನ ಪ್ರಸನ್ನತೆ ಇದ್ದಾಗಲೇ ನೀನು ಕ್ರಿಸ್ತನ ರೂಪ ಸ್ವರೂಪಕ್ಕೆ ಮಾರ್ಪಡಬೇಕಾದ. ನಾವೆಲ್ಲ ಸೈತಾನ ಸ್ವರೂಪಗಳು, ನಾವೆಲ್ಲ ಲೋಕದ ಸ್ವರೂಪಗಳು. ನಾವು ಕ್ರಿಸ್ತನ ಸ್ವರೂಪಕ್ಕೆ ನಾವು ಬದಲಾವಣೆ ಆಗಬೇಕಾದ್ರೆ ಯಾವಾಗ? ನಾವು ಕ್ರಿಸ್ತನ ಸ್ವರೂಪದಲ್ಲಿ ಜೀವಿಸಿದಾಗಲೇ. 2 ಕೊರಿಂಥ 3:18 ವಾಕ್ಯ. ನಾವೆಲ್ಲರೂ ಮುಸುಕಿನಿಂದ ಕರ್ತನ ಪ್ರಭಾವವನ್ನು ದೃಷ್ಟಿಸಲಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. 2 Corinthians chapter 3:18. ಸಿಕ್ತಾ? ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವನ ದರ್ಪಣದಲ್ಲಿ ಕಾಣಿಸುತ್ತೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಆ ಪ್ರಭಾವದ ಸ್ವರೂಪ ಯಾವಾಗ? ನಾವೆಲ್ಲರೂ ಕೂಡ ಆತನ ದೃಷ್ಟಿಸುವಾಗ. ಅರ್ಥ ಏನೋ? ಈಗ ಒಬ್ಬ ವ್ಯಕ್ತಿನ ನಾವು ಬಹಳ ಸ್ಪಷ್ಟವಾಗಿ ಅನ್ಬೇಕು. ನಾವು ಯಾವುದೋ 1 ಕಿಲೋಮೀಟರ್ ದೂರದ ನಾವು ನೋಡ್ತೀವ, ಹತ್ತಿರ ಬರ್ತೀವಿ ಅಲ್ವಾ? ಇನ್ನು ಹತ್ತಿರಕ್ಕೆ ಅದೇ ರೀತಿಯಾಗಿ ನಾವು ಆತನ ಹತ್ತಿರಕ್ಕೆ ಬಂದು ಆತ ಅನ್ಯೂನ್ಯತೆ ನಾವು ಜೀವಿಸುವಾಗಲೇ ನಾವು ಕ್ರಿಸ್ತನ ಸ್ವರೂಪಕ್ಕೆ ಬದಲಾವಣೆ ಆಗ್ಬೇಕಾರೆ. ಈಗ ಒಂದು ಮ್ಯಾಗ್ನೆಟ್ ಇಟ್ಟಿದ್ದೀನಿ, ಒಂದು ಕಬ್ಬಣದ ಪೀಸ್ ಇಟ್ಟಿದ್ದೀನಿ. ಈ ಕಬ್ಬಣದ ಪೀಸು ಎಷ್ಟು ದೂರ ಆದ್ರೆ ಅದು ಕಬ್ಬಣನೇ. ಅದೇ ಕಬ್ಬಣನ ಈ ಮ್ಯಾಗ್ನೆಟ್ ಹತ್ರ ತಗೊಂಡ್ಬಂದ್ರೆ ಏನಾಗ್ತದೆ? ಈಗ ಏನಾಗುತ್ತೆ? ಯಾಕೆ ಹಿಡ್ಕೋತಾರೆ? ಆ ಕಬ್ಬಣ ಈಗ ಏನಾಗ್ತದೆ? ಮ್ಯಾಗ್ನೆಟ್ ಆಗಿ ಮಾರ್ಪಡ್ತದೆ. ದೂರ ಇದ್ದಾಗ ಅದು ಕಬ್ಬಣ, ಆದ್ರೆ ಮ್ಯಾಗ್ನೆಟ್ ಹತ್ರ ಬರ್ತಾ ಈ ಕಬ್ಬಣನೂ ಕೂಡ ಏನಾಗ್ತದೆ? ಈಗ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ ಕ್ರಿಸ್ತನಿಂದ ದೂರ ಇದ್ದಾಗ ನಾವು ಸೈತನ ಸ್ವರೂಪ, ನಾವು ಲೋಕದ ಸ್ವರೂಪ. ಆದ್ರೆ ಕ್ರಿಸ್ತನ ಸಮೀಪಕ್ಕೆ ಬರ್ತಾ ನಮ್ಮ ಸ್ವರೂಪ ಕೂಡ ಮಾರ್ಪಡ್ತದೆ, ಕ್ರಿಸ್ತನ ಸ್ವರೂಪಕ್ಕೆ ಬದಲಾವಣೆ ಆಗ್ತದೆ. ಆದ್ರಿಂದ ಆ ಒಂದು ಕ್ರಿಸ್ತನ ಸಂಪರ್ಕ, ಕ್ರಿಸ್ತನ ಸನ್ನಿಧಾನ ನಮ್ಮನ್ನ ಆತನ ಸ್ವರೂಪಕ್ಕೆ ನಡೆಸುವಂತದ್ದಾಗಿದೆ. ಉತ್ತಮವಾದ ಎಕ್ಸಾಂಪಲ್ ಯಾವುದಂದ್ರೆ ಮೋಶೆ ಹೋಗಿ 40 ದಿನ ದೇವರ ಪ್ರಸನ್ನತೆಯಲ್ಲಿ ಆತನ ಸಮಯನ ಕಳೆದ. 40 ದಿನ ಬೆಟ್ಟದ ಮೇಲೆ ದೇವರೊಟ್ಟಿಗೆ ಇದ್ದುಕೊಂಡು ಅಲ್ಲಿಂದ ಆತನ ತಿರುಗಿ ಬರುವಾಗ ಅವನ ಮುಖ ಏನಾಗಿತ್ತು? ಪ್ರಕಾಶಮಾನವಾಗಿತ್ತು. ಜನರೆಲ್ಲ ನೋಡಿ ಆಶ್ಚರ್ಯ, ಇಷ್ಟೊಂದು ಪ್ರಜ್ವಲಿಸ್ತಾ ಇದೆ, ಇಷ್ಟೊಂದು ಪ್ರಕಾಶಮಾನವಾಗಿದೆ. ಇಷ್ಟೊಂದು ಪ್ರಕಾಶ ಬರೋದಕ್ಕೆ ಕಾರಣ ಏನು? ಅವನು ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನ ಕಳೆದಿದ್ದ. ಶಿಷ್ಯರು ಬಲಾಢ್ಯವಾಗಿ ಯೇಸುವಾಗಿ ಪುನಃವಾಗಿ ಹೋದ್ಮೇಲೆ ಬಲಾಢ್ಯವಾಗಿ ಸುವಾರ್ತೆಗೆ ಸಾಕ್ತಾ ಇದ್ರು. ಜನರಿಗೆಲ್ಲ ಆಶ್ಚರ್ಯವಾಯ್ತು. ಇವರೆಲ್ಲ ಇಲಿಟ್ರೇಟ್ಸ್, ಅನ್ಎಜುಕೇಟೆಡ್ಸ್, ಇವರು ಓದಲ್ಲ, ಇವರೆಲ್ಲ ಬರೀ ಕೇವಲ ಬೆಸ್ತರು, ಇವರಿಗೆ ಕಲ್ಚರ್ ಅಂತ ಏನಂತ ಗೊತ್ತಿಲ್ಲ, ಅವಿದ್ಯಾವಂತರು. ಆದ್ರೆ ಇವರಿಗೆ ಇಷ್ಟೊಂದು ಪಾಂಡಿತ್ಯ ಎಲ್ಲಿಂದ ಬಂತು ಅಂತ ಅವರೇ ಪ್ರಶ್ನೆ ಕೇಳಿಕೊಂಡು ಮುಂದೆ ಹೇಳ್ತಾರೆ, ಇವರು ಯೇಸು ಕ್ರಿಸ್ತನ ಜೊತೆ ಇದ್ದವರೆಂಬುದಾಗಿ ಜನರು ಗುರುತಿಸಿದರು. ನೋಡ್ರ, ಯೇಸು ಕ್ರಿಸ್ತನ ಜೊತೆ ಇದ್ದರು ಅಷ್ಟೇ. ಯೇಸು ಕ್ರಿಸ್ತನ ಜೊತೆ ಇದ್ದ ಮಾತ್ರಕ್ಕೆ ಅವರ ಮಾತುಗಳು ಬದಲಾವಣೆ ಆಯಿತು, ಅವರ ನಡತೆ ಬದಲಾವಣೆ ಆಯಿತು, ಅವರ ಜೀವಿತ ಬದಲಾವಣೆ ಆಯಿತು. God will change your life. ನಿನ್ನ ಜೀವಿತವನ್ನು ಮಾರ್ಪಡಿಸ್ತಾನೆ, ನಿನ್ನ ಕುಟುಂಬನ ಅದು ಮಾರ್ಪಡಿಸ್ತಾನೆ. ಕ್ರಿಸ್ತ ಯೇಸುವಿನ ಸನ್ನಿಧಾನದಲ್ಲಿ ಅನೇಕ ಜೀವಿಸುವ ಪ್ರಿಯರೇ, ಲೋಕವನ್ನು ನೋಡುವಂತ ಅವಶ್ಯಕತೆ ಇಲ್ಲ, ಸೈತಾನ ನೋಡುವಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನನ್ನು ನೋಡು. ಆತನ ದೃಷ್ಟಿಸುವವರು, ಪ್ರಕಾಶ ಹೊಂದುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಷ್ಟು ಮಟ್ಟ ಕರ್ತವ್ಯ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಆದ್ರಿಂದ ದೇವರ ಪ್ರಸನ್ನತೆ
ಆತನನ್ನ ಸ್ವಾರೂಪ್ಯಕ್ಕೆ ಮಾರ್ಪಡಿಸ್ತದೆ. ಆ ಬದಲಾವಣೆ ನಿನಗೆ ಆಗ್ತಾ ಇದೆಯಾ? ಆ ಬದಲಾವಣೆ ನಿನಗೆ ಆಗ್ತಾ ಇದ್ರೆ, ಆ ಬದಲಾವಣೆ ಕುಟುಂಬದಲ್ಲಿ ಆಗ್ತಾ ಇದ್ರೆ, ಆಗ ನಿಜವಾಗಿ ನೀನು ದೇವರ ಪ್ರಸನ್ನದಲ್ಲಿ ಜೀವಿಸ್ತಾ ಇದೀಯ. ಅದನ್ನ ಬಿಟ್ಟು ಮಾತು ಚೇಂಜ್ ಆಗಿಲ್ಲ, ನೋಟನೂ ಚೇಂಜ್ ಆಗಿಲ್ಲ, ನಡತೆನೂ ಚೇಂಜ್ ಆಗಿಲ್ಲ, ಅದೇ ಹೊಲಸು ಮಾತು, ಅದೇ ಹೊಲಸು ಭಾಷೆ, ಅದರ ಅರ್ಥ ನಾವು ದೇವರ ಪ್ರಸನ್ನತೆಯಲ್ಲಿ ಜೀವಿಸ್ತಾ ಇಲ್ಲ. ನಾಲ್ಕನೇದಾಗಿ, ಯಾವಾಗ ನಾವು ದೇವರ ಪ್ರಸನ್ನತೆಯಿಂದ ಜೀವಿಸುವಂತರಾಗಿದ್ದೇವೆ, ದೇವರೇ ನಮ್ಮನ್ನ ನಡೆಸುವಂತರಾಗಿದ್ದಾರೆ. ಈಸ್ ದ ಗಾಡ್ ಹೂ ಗೈಡ್ಸ್. ನಮಗೆ ಮಾರ್ಗದರ್ಶನ ನೀಡುವಂಥದ್ದು ನಮ್ಮ ದೇವರೇ. ಯಾವಾಗ ಆತನ ಸನ್ನಿಧಾನದಲ್ಲಿ ನಾವು ಜೀವಿಸುವಾಗ ಆತನು ಚೆನ್ನಾಗಿ ಗೊತ್ತು ನಾವು ಹೇಗೆ ನಡೆಸಬೇಕೆಂಬುದಾಗಿ. ಆತನ ಸನ್ನಿಧಾನದಲ್ಲಿ ನೀನು ಜೀವಿಸ್ತೋಡು, ನಿನ್ನನ್ನು ಹೇಗೆ ನಡೆಸಬೇಕು, ನಿನ್ನ ಗಂಡನನ್ನು ಹೇಗೆ ನಡೆಸಬೇಕು, ನಿನ್ನ ಹೆಂಡತಿನ ಹೇಗೆ ನಡೆಸಬೇಕು, ನಿನ್ನ ಮಕ್ಕಳನ್ನು ಹೇಗೆ ನಡೆಸಬೇಕು, ನಿನ್ನ ಕುಟುಂಬನ ಹೇಗೆ ಪರಾಮರ್ಶಿಸಬೇಕು, ಎಲ್ಲ ಆತ ನೋಡ್ಕೊಳ್ತಾನೆ. ಯಾವಾಗ ನೀನು ಆತನ ಪ್ರಸನ್ನತೆಯಲ್ಲಿ ಜೀವಿಸುವಾಗ. ಯಾವಾಗ ನೀನು ಆ ಪ್ರಸನ್ನತೆಯನ್ನು ಬಿಟ್ಟು ನೀನು ದೂರ ಹೋಗ್ತೀಯೋ, ಆಯ್ತು ನೀನು ಇಷ್ಟಪದ ಮಾಡ್ಕೊಂಡು ಹೋಗು, ಬಿಟ್ಬಿಡ್ತಾನೆ. ಆದ್ರಿಂದ ಕರ್ತನು ನಿನ್ನ ನಡೆಸಬೇಕಾ, ಕರ್ತನಿಗೆ ನನ್ನ ಕುಟುಂಬ ನಡೆಸಬೇಕಾ, ನೀನು ಆತನ ಪ್ರಸನ್ನತೆಯಲ್ಲಿ ಜೀವಿಸಬೇಕು. ಇದು ಉತ್ತಮವಾದ ಉದಾಹರಣೆ ಮೋಶೆ. ಇಸ್ರಾಯೇಲ್ ನಡೆಸ್ತಾನೆ. ಕಡೆಗೆ ಒಂದು ಘಟ್ಟ ಬರ್ತದೆ, ಇಸ್ರಾಯೇಲರು ಪದೇ ಪದೇ ಗುಡುಗುಡ್ತಾರೆ, ಪದೇ ಪದೇ ಪಾಪ ಮಾಡ್ತಾರೆ. ಕಡೆಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ದೇವರಿಗೆ ಬೇಸರಿಕೆ ಆಗ್ಬಿಡ್ತದೆ. ಕಡೆ ದೇವರಿಗೆ, ನೋಡಪ್ಪ ಮೋಶೆ, ಇನ್ನು ನಾನು ನಿನ್ನ ಜೊತೆ ಬರೋದಿಲ್ಲ, ನಿನಗೆ ನಾನು ವಾಗ್ದಾನ ಮಾಡಿದ್ದೀನಿ, ಹಾಲು ಜೇನು ಅಲ್ಲಿರುವಂತ ಊರಿಗೆ ಸೇರಿಸಿದ ವಾಗ್ದಾನ ಮಾಡಿದ್ದೀನಿ, ಖಂಡಿತವಾಗಿ ಕೂಡ ನಾನು ಅದಕ್ಕೆ ಸೇರಿಸ್ತೀನಿ, ಯಾಕಂದ್ರೆ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಬರೋದಿಲ್ಲ, ನನ್ನ ಬದಲಾಗಿ ನನ್ನ ದೂತರನ್ನು ಕಳಿಸ್ತೀನಿ. ನನ್ನ ದೂತನು ನೀವು ಸೇರುವಂತ ಆ ಒಂದು ಹಾಲು ಜೇನು ಇರುವಂತ ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಆದ್ರೆ ನಾನು ಬರೋದಿಲ್ಲ, ಯಾಕಂದ್ರೆ ನಿನ್ನ ಜನರು ಎಷ್ಟು ಕೋಪ ಎದುರಿಸ್ತಾರೆ, ಒಂದು ವೇಳೆ ನನಗೆ ಕೋಪ ಬಂದು ನಾನೇ ಅವ್ರನ್ನ ಸಾಯಿಸ್ಬಿಡ್ತೀನೋ ಅಂತಕ್ಕಂಥ ಭಯ ಉಂಟಾಗುತ್ತದೆ. ಅಷ್ಟು ಬೇಸರಿಕೆ ಮಾಡ್ತಾರೆ, ಅದನ್ನ ಬರೋದಿಲ್ಲ. ಆಗ ಮೋಶೆ ಒಂದು ಮಾತಾಡ್ತಾರೆ. 33 ವಿಮೋಚಕರ ಪುಸ್ತಕ 33ನೇ ಅಧ್ಯಾಯ ವಚನ 15. ಅದಕ್ಕೆ ಮೋಶೆ, Then he said to him, if your presence does not go with us, if your presence does not go with us, do not bring us about from here. Don't bring us from here. ನಿನ್ನ ಪ್ರಸನ್ನ ಕರೆದರೆ ಇರುತ್ತದೆ, ನೀನೇ ನಮ್ಮ ಸಂಗಡ ಬರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ದೇವರೇ, ನೀನು ಬರಲೇಬೇಕು. ನೀನು ಬರಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ನೀನು ಬರಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗಲ್ಲ. ಈ ಒಂದು ತೀರ್ಮಾನ ಮಾಡಿಕೊಡ್ರಿ. ಆಗ ದೇವ್ರು ನಡೆಸ್ತಾನೆ. ದೇವರೇ, ನನ್ನ ಗಂಡನನ್ನ ನೀನ್ ನಡೆಸಬೇಕು, ನನ್ನ ಹೆಂಡತಿಯನ್ನು ನೀನ್ ನಡೆಸಬೇಕು, ನನ್ನ ಮಕ್ಕಳ ನೀನ್ ನಡೆಸಬೇಕು, ನನ್ನ ಕುಟುಂಬನ ನೀನ್ ನಡೆಸಬೇಕು ಸ್ವಾಮಿ. ನೀನ್ ನಡೆಸ್ತಾ ಹೋದ್ರೆ ನಾವು ನಿನ್ಗೆ ಯಾವ ಗತಿಯೂ ಇಲ್ಲ. ನಾನೇ ಒಪ್ಪಿಸು. ಆಗ ಕರ್ತನು ನಡೆಸ್ತಾನೆ. ಒಂದು ಪೂರ್ಣ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯಾಬೇಚ್ ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ಶ್ರೇಷ್ಠವಾದ ಪ್ರಾರ್ಥನೆ ಅಂದ್ರೆ, ಯಾಬೇಚ ಅವನ ತಾಯಿಯಿಂದ ತಿರಸ್ಕರಿಸಲ್ಪಡುತ್ತ ವ್ಯಕ್ತಿ, ಅವನ ಅಣ್ಣನಿಂದ ತಮ್ಮದಿಂದ ತಿರಸ್ಕರಿಸಲ್ಪಡುತ್ತ ವ್ಯಕ್ತಿ. ಅಂತ ಸಮಯದಲ್ಲಿ ಅವನು ದೇವರನ್ನ ಹತ್ತುಕೊಂಡು ದೇವರಿಗೆ ಮಾಡುವಂತ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಯಾಬೇಚನ ಪ್ರಾರ್ಥನೆ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯ. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ಗಮನಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗುತ್ತೆ ರಕ್ಷಬಾರದು. ನೋಡ್ರಿ, ದೇವರೇ ನನ್ನನ್ನು ರಕ್ಷ ಅಂತ ಕೇಳ್ತಲ್ಲ. ದೇವರೇ, ನೀನು ನನ್ನನ್ನ ನಿನ್ನ ಕೈಯಲ್ಲಿ ಹಿಡಿದು ನನ್ನನ್ನ ರಕ್ಷಿಸು. ಪ್ರಿಯರೇ, ತುಂಬಾ ವರ್ಷದಿಂದ ಅಂತ ಘಟನೆ. ಇವತ್ತು ಕೂಡ ನಾನು ಆ ದೃಶ್ಯ ನನ್ನ ಕಣ್ಣ ಮುಂದೆ ಇದೆ. ಇದೇ ಯಶವಂತಪುರದಲ್ಲಿ ಒಬ್ಬ ತಾಯಿ ಮಗು ರಸ್ತೆ ದಾಟ್ತಾ ಇದ್ರು. ಮಳೆ ಬರ್ತಾ ಇತ್ತು, ನೀರು ಪ್ರವಾಸ ರಸ್ತೆಯಲ್ಲಿ ಹೋಗ್ತಾ ಇತ್ತು. ಅಲ್ಲಿ ಮಗು ತನ್ನ ತಾಯಿಯ ಕೈ ಹಿಡ್ಕೊಂಡಿತ್ತು, ಗಟ್ಟಿಯಾಗಿ ದಾಟ್ತಾ ಇದ್ರು.
ದಾಟಬೇಕಾದ್ರೆ ಮಗುವಿಗೆ ಕಾಲ್ ಜಾರ್ತು. ಮಗು ತಾಯಿಯ ಕೈಯನ್ನ ಬಿಡ್ತು, ನೀರಲ್ಲಿ ಕೊಚ್ಕೊಂಡು ಹೋಗ್ತು, ಮಗು ಸತ್ತೋಯ್ತು. ಆದ್ರೆ ಅದಕ್ಕೆ ಬದಲಾಗಿ ಆ ತಾಯಿ ಆ ಮಗುವನ ಕೈ ಹಿಡಿದ್ರೆ ಬದುಕೋತಿದ್ದಾರಲ್ವಾ? ಈಗ ಹೇಳ್ಕೊಂಡಾಗ ಇನ್ನು ಗಟ್ಟಿಯಾಗಿರೋರು ನಾವು ತಪ್ಪಿಸ್ಕೊಳ್ತೇವೆ, ಇನ್ನು ಬದಲಾಗಿರ್ತೀವಿ ನಾವು ಅಲ್ವಾ? ಇದು ತಪ್ಪೇನಾಗಿದೆ ಹೇಳಿ? ಮಗು ತಾಯಿ ಕೈ ಹಿಡಿಬಾರಾಗಿತ್ತು, ತಾಯಿ ಮಗು ಕೈ ಹಿಡಿಬೇಕಾಗಿತ್ತು. ಇದು ಒಂದು ದೊಡ್ಡ ಪಾಠ ನಮಗೆ ತಂದೆ ತಾಯಿಗಳಿಗೆ. ಯಾವತ್ತೂ ಕೂಡ ನಮ್ಮ ಮಕ್ಕಳು ನಮ್ಮ ಕೈ ಹಿಡಿಯೋದಕ್ಕೆ ಪ್ರಯತ್ನ ಪಡಕೋಬೇಡಿ. ನೀವು ಕೈಯಲ್ಲಿ ಹಿಡಿದ್ರೆ ಮಕ್ಕಳನ್ನ, ಆಗ ಅವರು ಭದ್ರವಾಗಿರ್ತಾರೆ, ಸುಭದ್ರವಾಗಿರ್ತಾರೆ ಮಕ್ಕಳು. ಇಲ್ಲಿ ಯಾವ ಹೆಚ್ಚು ಮಾಡೋದ ಪ್ರಾರ್ಥನೆ, ದೇವರೇ ನೀನು ನನ್ನ ಕೈ ಹಿಡಿದು ನನ್ನ ನಡೆಸು, ಆಗ ನಾನು ಸುರಕ್ಷಿತರಾಗಿ ಇರುವೆ. ಗೈಡೆನ್ಸ್, ಮಾರ್ಗದರ್ಶನ ಇರುವಂತ. ಇನ್ನೊಂದು ಉದಾಹರಣೆ ನೋಡಿ, ಯೋಸೇಫನ ಬಗ್ಗೆ ನೋಡ್ಬೇಕಾದ್ರೆ ಒಂದು ಮಾತು ಪದೇ ಪದೇ ನೋಡ್ತೀವಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾದನು. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 2ನೇ ವಾಕ್ಯದಿಂದ ಮುಂದಕ್ಕೆ ಹೋಗುವಾಗ ಪದೇ ಪದೇ ಈ ಮಾತುಗಳನ್ನು ನೋಡ್ತೀವಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾದನು. ಇಲ್ಲಿ ಎಷ್ಟು ಮಟ್ಟಿಗೆ? ಐಗುಪ್ತ ದೇಶದ ಸರ್ವಾಧಿಕಾರಿ, ಪ್ರೈಮ್ ಮಿನಿಸ್ಟರ್ ಆಫ್ ಈಜಿಪ್ಟ್, ಐಗುಪ್ತದ ಪ್ರೈಮ್ ಮಿನಿಸ್ಟರ್ ಮಟ್ಟಿಗೆ ಅವನನ್ನ ನಡೆಸಿದವರಾಗಿದ್ದೇವೆ. ಯಾಕೆಂದರೆ ದೇವರು ಅದನ್ನ ನಡೆಸ್ತಾ ಇದ್ದ. ಅದರ ಬೇರೆ ಬಹಳ ಪ್ರಮುಖವಾಗಿ ಈ 4 ಸಂಗತಿಗಳನ್ನ ಪರೀಕ್ಷೆ ಮಾಡಿಕೊಡ್ರಿ. ಕ್ರಿಸ್ತನಿರುವಂತಹ ಸಮಯದಲ್ಲಿ ಅಲ್ಲಿ ಸಂತೋಷವು ಆನಂದವಿರುವಂತದ್ದಾಗಿದೆ. ಕ್ರಿಸ್ತನಿರುವಂತಹ ಸಮಯದಲ್ಲಿ ಅಲ್ಲಿ ಸಮಾಧಾನವಿದೆ. ಕ್ರಿಸ್ತನಿರುವಾಗ ಆತನ ಸ್ವಾರೂಪ್ಯಕ್ಕೆ ಮಾರ್ಪಡ್ತವೆ. ಕ್ರಿಸ್ತನ ಸನ್ನಿಧಾನದಲ್ಲಿರುವಾಗ ಆತನು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಇದೆಲ್ಲವೂ ಕೂಡ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ ನಡೀತಾ ಇದೆಯಾ? ಒಂದು ವೇಳೆ ಇಲ್ಲ ಅಂತಂದ್ರೆ ನೀನು ಎಲ್ಲಿ ಬಿದ್ದಿದೆಯೇ, ಎಲ್ಲಿ ಸೋತೋಗಿದೆಯೇ, ಎಲ್ಲಿ ಕುಗ್ಗಿ ಹೋಗಿದೆಯೇ ಪರೀಕ್ಷಿಸು. ಕ್ರಿಸ್ತನ ಸನ್ನಿಧಾನಕ್ಕೆ ಬಾ. ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ಕ್ರಿಸ್ತನ ಪ್ರಸನ್ನತೆಯಲ್ಲಿ ಅನ್ಯೂನ್ಯತೆಯಲ್ಲಿ ಜೀವಿಸ್ತಾನೋ ಆ ವ್ಯಕ್ತಿ ಸಭೆಯ ಅನ್ಯೂನ್ಯತೆಯಲ್ಲಿ ಕೂಡ ಜೀವಿಸ್ತಾನೆ. ಯಾಕಂದ್ರೆ ಸಭೆ ಕ್ರಿಸ್ತನ ಅಂಗ. ಚರ್ಚೆ ಬೇಡ ನನಗೆ, ನಾನು ಹೆಂಗೋ ಟಿವಿಯಲ್ಲಿ ಮೆಸೇಜ್ ಬರ್ತದೆ, ಟಿವಿನಲ್ಲ ಅವ್ರ ಕೈ ಎತ್ತೋದ್ರೆ ಕೈ ಎತ್ತೀನಿ, ಅವ್ರು ಹಳೆ ಹೋಗ್ತದೆ, ಟಿವಿ ಹೋಗ್ಬೇಡಿ. ಸಭೆ ಮುಖ್ಯ, ಸಭೆ ಅನ್ಯೂನ್ಯತೆ ಬಹಳ ಮುಖ್ಯ, ಸಭೆ ಐಕ್ಯತೆ ಬಹಳ ಮುಖ್ಯ. ಆದ್ರಿಂದ ಕ್ರಿಸ್ತನ ಸನ್ನಿಧಾನದಲ್ಲಿ ಜೀವಿಸುವಂತಹ ವ್ಯಕ್ತಿ ನೀವು ಯಾರೇ ಆಗಿರಲಿ, ನೀವು ಸಭೆಯ ಅನ್ಯೂನ್ಯತೆಯಲ್ಲಿ ಕೂಡ ಜೀವಿಸ್ತೀರಿ. ಅದು ನೀವು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಜೀವಿತ ಇರುವುದಕ್ಕೆ ಒಂದು ಗುರುತು. ಎದ್ದು ಬಿದ್ದು ಚರ್ಚೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು. ಇವುಗಳು ನೀವು ನಿಜವಾಗಿ ಕೂಡ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಜೀವಿಸ್ತಾ ಇದ್ದಕ್ಕೆ ಒಂದು ಗುರುತಾಗಿಲ್ಲ. ಅದರ ಬಿಟ್ಟು ಅಯ್ಯೋ ಚರ್ಚೆಗೆ ಹೋರಾಯ್ತು, ಬೈಬಲ್ ತೆರೆದವಾಯ್ತು, ಪ್ರಾರ್ಥನೆ ಮಾಡೋದಾಯ್ತು ಅಂತ ಬೇಜವಾಬ್ದಾರಿರುವುದಾದ್ರೆ ಅದೇ ತೋರಿಸ್ಕೊಡ್ತದೆ ನೀವು ಎಷ್ಟು ಮಟ್ಟಿಗೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಅಂತ. ಆದ್ರಿಂದ ಮೊದಲನೇದಾಗಿ ಎಲ್ಲಿ ಕ್ರಿಸ್ತನ ಅನ್ಯೂನ್ಯತೆ ಇದೆಯೋ ಅಲ್ಲಿ ದೇವರ ಆಶೀರ್ವಾದ ಇದೆ. ಎರಡನೇದಾಗಿ ನಾವು ಗಮನಿಸಬೇಕಾದ ಸಂಗತಿ, ಕ್ರಿಸ್ತನು ನಮ್ಮಿಂದ ದೂರ ಹೋಗಿಲ್ಲ. ಆದರೆ ಅನೇಕ ಸಮಯಗಳಲ್ಲಿ ನಾವು ಕ್ರಿಸ್ತನಿಂದ ದೂರ ಹೋಗುತ್ತೇವೆ. ಅರ್ಥ ಆಗ್ತಿದೆಯಾ? ಯಾವುದೇ ಸಮಯದಲ್ಲಿ ಕರ್ತನ ಮೇಲೆ ದೂರ ಹೋಗೋದಿಲ್ಲ. ಆದ್ರೆ ನಮಗೆ ಕಷ್ಟಗಳು ಬಂದಾಗ, ಕಣ್ಣೀರು ಬಂದಾಗ, ಸಮಸ್ಯೆ ಬಂದಾಗ ನಾವು ದೂರ ಹೋಗ್ಬಿಡ್ತೀವಿ. ನಾವು ದೂರ ಹೋಗ್ಬಿಟ್ಟು ಅಯ್ಯೋ ದೇವ್ರು ನಮ್ಗೆ ಸಹಾಯ ಮಾಡಿಲ್ಲ, ದೇವ್ರು ನಮ್ಗೆ ಕಾಣ್ತಾ ಇಲ್ಲ, ದೇವ್ರು ಏನು ಸಹಾಯ ಕೊಡ್ತಲ್ಲ. ಯಾಕೆ? ದೇವರ ಮೇಲೆ ದೂರ ಹೋಗಿಲ್ಲ, ಕ್ರಿಸ್ತನ ಮೇಲೆ ದೂರ ಹೋಗಿಲ್ಲ, ನಾವು ದೂರ ಹೋಗುವ. ದೂರ ಹೋಗ್ಕೊಂಡ ಕೀರ್ತನೆ ನೋಡ್ತಿಲ್ಲ, ಆ ಸಹೋದರ ಒಂದಾಗಿರುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ಕಮ್ಮಿವಾದದ್ದು. ಆದ್ರೆ ಸಹೋದರ ಅನ್ಯತೆನೇ ಬೇಡ ಅಂತ ದೂರ ಹೋದ್ರೆ 49ನೇ ಯೆಶಾಯನ ಪುಸ್ತಕ 15ನೇ ಅಧ್ಯಾಯದ ನಾವು ವಾಕ್ಯ ನೋಡ್ತೇವೆ. ಹೆತ್ತ ತಾಯಿ ತನ್ನ ಮಗುವನ ಮಕ್ಕಳು ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೆ. ಇಗೋ ನಿನ್ನನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪೌಲಿ ಗೋಡೆಗಳು ಸದಾ ಕಾಲ ನನ್ನ ಕಣ್ಣೆದುರಿಗೆ ಇದೆ. ಅಂಗೈಲಿರ್ತಕ್ಕಂಥ ಹುಣ್ಣನ್ನ ಯಾರೋ ಮರೆಯಕ್ಕೆ ಸಾಧ್ಯನಾ? ಅಂಗೈಲಿ ನನ್ನ ಇಟ್ಕೊಂಡಿರುವಾಗ ಯೇಸುವಾಗಿ ಮರೆಯಕ್ಕೆ ಸಾಧ್ಯನಾ? ಯೇಸುವಾಗಿ ಯಾವತ್ತೂ ನಮ್ಮನ್ನ ಮರೆಯೋದಿಲ್ಲ, ನಮ್ಮಿಂದ ದೂರ ಆಗೋದಿಲ್ಲ. ಆದ್ರೆ ಪ್ರಾಬ್ಲಮ್ ಇರೋದು ನಮ್ಮಲ್ಲಿ.
ಮತ್ತಾಯ ಮಾಡಿಸುವಾಗ 18:20 ವಾಕ್ಯ, ಎಲ್ಲಿ 2-3 ಹೆಸರು ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ನೋಡ್ರಿ, 2-3 ರೀತಿಯ ಕೂಡಿ ಬಂದಾಗ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ಯೇಸು ಇಲ್ಲ ಅಂತ ಹೇಳಕ್ಕಿಲ್ಲ, ಇದ್ದೇ ಇದ್ದೇನೆ. ಆದ್ರೆ ನಾವು ಕೂಡಿ ಬರ್ಬೇಕು ಅಷ್ಟೇ. ಕುಟುಂಬದಲ್ಲಿ ಗಂಡಂದಿರಲ್ಲಿ ಕೂಡಿ ಬರ್ಬೇಕು, ಸಭೆಯಲ್ಲಿ ಸಹೋದರ ಸಹೋದರಿ ಕೂಡಿ ಬರ್ಬೇಕು. ಅಲ್ಲಿ ಕ್ರಿಸ್ತನ್ ಇದ್ದೇ ಇರ್ತಾರೆ. ನಾನು ಇರೋಣ ಅಂತ ಹೇಳಿದ್ರೆ ಯಾವ್ದಾದ್ರು ನಾಳೆ ಕೂಡಿ ಬರ್ಬೇಕು ಹೋದ್ರೆ ಅದಕ್ಕೆ ಕಾರಣ ಯೇಸು ಅನ್ನಲ್ಲ, ನಾವೇ. ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ ಏನಂತ ಹೇಳ್ತದೆ? ನಾನು ನಿಮ್ಮನ್ನು ತೊರೆಯುವುದೂ ಇಲ್ಲ, ಕೈ ಬಿಡುವುದು ಇಲ್ಲ. ತೊರೆಯುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ. ನನ್ನ ಬಳಿಗೆ ಬರುವವನ ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ಅದರಿಂದ ಪ್ರಿಯರ ಅರ್ಥ ಮಾಡ್ಕೊಳ್ರಿ, ಕ್ರಿಸ್ತನ ನಮ್ಮಿಂದ ದೂರ ಹೋಗಿಲ್ಲ, ನಾವು ಕ್ರಿಸ್ತನಿಂದ ದೂರ ಹೋಗಿ ಕಷ್ಟಗಳು, ಕಣ್ಣೀರುಗಳು, ಹಿಂಸೆಗಳು, ಅಥವಾ ಅಕ್ಕಪಕ್ಕದ ಅಯ್ಯೋ ಅಲ್ಲೇನೋ ಬಾಮ ಟಿವಿಗಳು ಫಸ್ಟ್ ಕ್ಲಾಸ್ ಸೀರಿಯಲ್ ಬರ್ತದೆ, ಕುತ್ಕೊಂಡು ನೋಡೋಣ, ಓದೋದು ಕತೆ ಓದಿ ತಾನು ಕೇಳಿದೆ ಮನೆಲ್ಲ ಕೇಳಿಸ್ತದೆ. ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಏನಂತ ನೋಡ್ತೀವಿ? ನೀವು ದೇವರ ಸಮೀಪಕ್ಕೆ ನೀವು ಬನ್ರಿ. ಆಗ ರೆಡಿಯಾಗಿದ್ದಾರೆ. ಬರ್ಬೇಕಾದ್ರೆ ಫಸ್ಟ್ ಬರೋದು ಯಾರು? ನಾವು ಆತನ ಸಮೀಪಕ್ಕೆ ಹೋಗೋದಿಲ್ಲ. ನಾವೇನು ದೇವರೇ ನಮ್ಮ ಹತ್ರ ಬಾ, ಹತ್ತಿರವಿರು. ದೇವರು ಯಾವ ಹತ್ತಿರ ರೆಡಿಯಾಗಿದ್ದಾನೆ, ನೀನ್ ಹತ್ರ ಬರ್ತೀಯ ಅದನ್ನೇ ಹೇಳು. ಅದಕ್ಕೆ ನೋಡಿದ್ರೆ ವಾಕ್ಯ ಏನಂತ? ಯು ಕಮ್ ನಿಯರ್ ಟು ಗಾಡ್ ಅಂಡ್ ಹಿ ವಿಲ್ ಕಮ್ ಅಂಟು ಯು. ದೇವರ ಸಮೀಪಕ್ಕೆ ಬಾ, ಆತ ನಿನ್ನ ಸಮೀಪಕ್ಕೆ. ರೈಟ್, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿ ಯಾವತ್ತೂ ನಮ್ಮನ್ನು ಕೈ ಬಿಡುವಂತ ದೇವರಲ್ಲ, ಯಾವತ್ತೂ ನಮ್ಮಿಂದ ದೂರ ಹೋಗುವಂತ ದೇವರಲ್ಲ. ಆದರೆ ನಾವುಗಳು ನಮ್ಮ ಅಪನಂಬಿಕೆ ನಿಮಿತ್ತವಾಗಿ, ನಮ್ಮ ಅಹಂಕಾರದ ನಿಮಿತ್ತವಾಗಿ, ಅಥವಾ ನಮ್ಮ ಬರುವಂತ ಕಷ್ಟ ಸಂಕಟ ನಿಮಿತ್ತವಾಗಿ ನಾವು ದೇವರಿಂದ ದೂರ ಹೋಗ್ತೇವೆ ಹೊರತು ಯೇಸು ಸ್ವಾಮಿ ಯಾವತ್ತೂ ಕೂಡ ನಮ್ಮಿಂದ ದೂರ ಹೋಗುವಂತ ದೇವರಲ್ಲ. ಮೂರನೇದಾಗಿ, ಅದು ಕೊನೆಯದಾಗಿ ನಾವು ನೋಡುವಂತ ಸಂಗತಿ, ಒಂದು ದೊಡ್ಡ ಆಹ್ವಾನ ಸ್ವಾಮಿ ಕೊಟ್ಟಿದ್ದಾರೆ. ಗ್ರೇಟ್ ಇನ್ವಿಟೇಷನ್, ದೊಡ್ಡ ಆಹ್ವಾನ ದೇವರ ಕೊಟ್ಟಿದ್ದಾರೆ. ಯಾರ್ಯಾರು ತನ್ನಿಂದ ದೂರ ಹೋಗಿದ್ದಾರೋ ಅಂಥವ್ರನ್ನ ಆತನ ತಿರುಗಿ ಕರೆಯುವಂತ ದೇವರಾಗಿದೆ. ಏಷಯನ ಪುಸ್ತಕ 65ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಓದ್ರಿ. Book of Isaiah chapter 65 verse 1 and 2. ವಿಜ್ಞಾಪಿಸಿಕೊಂಡವರಿಗೆ ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನೆ. ನೋಡ್ರಿ, ಅವ್ರು ನನ್ನ ವಿಜ್ಞಾಪನೆ ಮಾಡ್ತಾ ಇಲ್ಲ, ಆದ್ರೂ ಕೂಡ ನಾನು ಏನ್ ಮಾಡಿದ್ದೀನಿ? ಪ್ರಸನ್ನ ಆಗಿದ್ದೀನಿ. ಆಮೇಲೆ ನನ್ನನ್ನು ಹುಡುಕದವರಿಗೂ, ನಾನು ಹುಡುಕ್ತಾನೆ ಇಲ್ಲ, ಅವರು ಹುಡುಕದವರಿಗೂ ಸಿಕ್ಕಿದ್ದೇನು, ನಾನು ಸಿಗ್ತೇನೆ. ಆಮೇಲೆ ನಾನು ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ, ನೋಡಿ, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ. ಸ್ವರ ಕೇಳ್ತಿದ್ಯಾ ನನ್ನ ಪ್ರಿಯ ಸಹೋದರನೇ ಸಹೋದರಿ? ಯೇಸು ಸ್ವಾಮಿ ಸ್ವರ ಕೇಳ್ತಾ ಇದೆಯಾ? ಇಗೋ ನಾನಿದ್ದೇನೆ ಎನ್ನುವಂತ ಸ್ವರ ಕೇಳ್ತಾ ಇದೆಯಾ? ಹಾಗಿದ್ರೆ ಆತನ ಸಮೀಪಕ್ಕೆ ಬಾ. ನಿನ್ನ ಕಷ್ಟ ಆದ್ರೆ ಗೊತ್ತಿದೆ, ನಿನ್ನ ಕಣ್ಣೀರು ಆದ್ರೆ ಗೊತ್ತಿದೆ, ನಿನ್ನ ದುಃಖ ಆದ್ರೆ ಗೊತ್ತಿದೆ, ನಿನ್ನ ಸಮಸ್ಯೆ ಆದ್ರೆ ಗೊತ್ತಿದೆ. ಆದ್ರೂ ಬಯಸುವಂಥದ್ದು, ನನ್ನ ಪ್ರಿಯ ಮಗಳೇ ನನ್ನ ಬಳಿ ಬಾ. ಕೈ ಚಾಚಿ ಆತನ ಕರೆಯುವಂತ ದೇವರಾಗಿದ್ದಾನೆ. ದೊಡ್ಡ ಆಹ್ವಾನ ಕೊಟ್ಟಿದ್ದಾನೆ. ಯಾಕಂದ್ರೆ ಯಾರು ಕೂಡ ಆತನ ದೂರ ಹೋಗುವುದನ್ನ ಆತನ ಇಷ್ಟಪಡುವುದಿಲ್ಲ. ಮತ್ತೆ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಎಲ್ಲರೂ ನನ್ನ ಬಳಿಗೆ ಬಂದಿರಿ. ಎಲೆ ಕಷ್ಟಪಡುವಂತವರೇ, ಎಲೆ ಕಣ್ಣೀರು, ದುಃಖ, ಕಾಯಿಲೆ, ಸಾಲ ಎನ್ನುವಂತ ಭಾರದ ಹೊರೆಯನ್ನು ಹೊತ್ತಿದ್ದವರೇ, ಇವೆಲ್ಲರೂ ನನ್ನ ಬಳಿ ಬಂದಿರಿ. ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ವಿಶ್ರಾಂತಿ ಕೊಡುತ್ತೇನೆ. ಬೇರೆ ದೊಡ್ಡ ಆಹ್ವಾನ ಕೊಡಲ್ಪಟ್ಟಿದೆ. 3 ಸಂಗತಿಗಳನ್ನು ಆಲೋಚನೆ ಮಾಡಿ. ಎಲ್ಲಿ ಕ್ರಿಸ್ತನಿದ್ದಾನೋ ಅಲ್ಲಿ ಆಶೀರ್ವಾದ ಇದ್ದೇ ಇದೆ. ಎರಡನೇದಾಗಿ, ಕ್ರಿಸ್ತನ ಯಾವುದೇ ಕಾಲದಲ್ಲಿ ನಮ್ಮಿಂದ ದೂರ ಹೋಗುವಂತನಲ್ಲ, ನಾವುಗಳೇ ಆತನಿಂದ ದೂರ ಹೋಗುವುದು. ಮೂರನೇದಾಗಿ, ಇವತ್ತು ಕೂಡ ಕ್ರಿಸ್ತನ ಕೃಪೆ ಇದೆ. ಕ್ರಿಸ್ತನು ನಮ್ಮನ್ನ ಕೈ ಚಾಚಿ ಕರೀತಾರೆ. ಯಾರ್ಯಾರು ಆತನ ದೂರ ಹೋಗಿರೋ ಅವರ ಕೈ ಚಾಚಿಗಳ ನನ್ನ ಪ್ರಿಯ ಮಗಳೇ, ನಿನ್ನ ಸಮಸ್ಯೆ, ನಿನ್ನ ಕಣ್ಣೀರು, ನಿನ್ನ ದುಃಖ ಇದನ್ನು ಗೊತ್ತು ಬಾ, ನಾನೇ ಪರಿಹಾರ ಕೊಡ್ತೀನಿ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನಲ್ಲಿ ನಿನ್ನ ಎಲ್ಲಾ ಸಮಸ್ಯೆಗೆ ಪರಿಹಾರ ಇದೆ, ನಾನೇ ಕೊಡ್ತೇನೆ, ಬಾ ನನ್ನ ಬಳಿಗೆ ಬಾ ಎಂಬುದಾಗಿ ಆತನು ಕರೆಯುವಂತನಾಗಿದ್ದಾನೆ. ನೋಡ್ರಿ, ಆ ದೋಣಿ, ಯೇಸುಸ್ವಾಮಿ ಶಿಷ್ಯರಿದ್ದಂತ ದೋಣಿ ಆತ ತೆರೆಗಳು ಸಿಕ್ಕಿಕೊಂಡು ಒತ್ತಾಡ್ತಾ ಇತ್ತು. ಯೇಸುಸ್ವಾಮಿ ಮಲಗಿದ್ದ.
ಇವರು ಏನ್ ಪ್ರಯತ್ನ ಪಡ್ತೇವೆ ನೀರು ಎತ್ತಾಗ್ತಾರೆ ಆಗಲ್ಲ, ಕಡೆಗೆ ಮುಳುಗು ಹೋಗುವಂತ ಪರಿಸ್ಥಿತಿ. ಆಗ ಹೋಗಿ ಸರ್ ಯೇಸು ಸ್ವಾಮಿ ಎದ್ದೇಳು, ನಾವು ಮುಳುಗು ಹೋಗ್ತಾ ಇದ್ದೇವೆ, ನಾವು ಸಾಯ್ತಾ ಇದ್ದೇವೆ, ನಾವು ಮುಳುಗು ಹೋದ್ರೆ ನೀನು ಸಿಗ್ತಾ ಇಲ್ವಾ? ಅಲ್ಲಿ ತನಕ ಯೇಸು ಗೊತ್ತಿಲ್ವಾ? ಗೊತ್ತಿತ್ತು. ಆಗ ಕೂಡ ಏನ್ ನೀರು ಎತ್ತಾಕು ನಾವು ಮಾಡೋ ಕೆಲಸ ಇದು ಗೊತ್ತಾಗೋದು ಯಾಕೆ ಕೆಲಸ ಇಲ್ಲ. ಬಂದು ಹೋಗಿ ಯೇಸು ದೋಣಿ ಬಿಡುವ ಸಾಧ್ಯತೆ ಇದೆಯಾ? ಇಲ್ವೇ ಇಲ್ಲ ರೀ. ಹೇಗೆ ಹೋಗಿ ಎಬ್ಬಿಸಿದ್ರು, ಯೇಸು ಎದ್ದು ಒಂದೇ ಮಾತು, ಶಾಂತವಾದ ಎಲ್ಲ ಶಾಂತವಾಗುತ್ತೆ. ನಿನ್ನ ಕಷ್ಟ, ಸಂಕಟ, ವೇದನೆ, ಚಿಂತೆ ಎಲ್ಲವನ್ನ ಶಾಂತ ಮಾಡುವಂತ ದೇವರ. ಇನ್ನೊಂದು ಕಡೆ ನೋಡ್ತಾರೆ, ಅದೇ ತರ ದೋಣಿಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ನೀರಿನ ನಡ್ಕೊಂಡು ಬರ್ತಾನೆ, ಅಲ್ಲ ನೀರಿನ ನಡ್ಕೊಂಡು ಬರ್ತಾನೆ. ಬಂದಾಗ ಯೇಸು ಸ್ವಾಮಿ ಯಾವಾಗ ಒಂದು ಹೆಜ್ಜೆ ಆ ದೋಣಿಯಲ್ಲಿ ತನ್ನ ಕಾಲಿಟ್ಟ ತಕ್ಷಣ ಏನಾಯ್ತು? ಎಲ್ಲವೂ ಶಾಂತವಾಯಿತು. ಜಾಸ್ಟ್ ಒಂದು ಸ್ಟೆಪ್ ಸಮೀಪಕ್ಕೆ ಬಂದಾಗ ಸಮಸ್ಯೆಗಳ ಪರಿಹಾರ ಆಗಲೇಬೇಕು, ಹಾಗೆ ಆಗುತ್ತೆ. ಆದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಬಹಳ ಗಂಭೀರವಾಗಿ ಆಲೋಚನೆ. ಆತನ ಪ್ರಸನ್ನತೆ ನೀವು ಜೀವಿಸ್ತಾ ಇದ್ದೀರಾ? ಆತನ ಪ್ರಸನ್ನತೆ ನಿಮ್ಮ ಕುಟುಂಬ ಜೀವಿಸ್ತಾ ಇದ್ದೀರಾ? ಆತನ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ? ಪರಿಶುದ್ಧಾತ್ಮನಿಗೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ? ಆರಾಧನೆಗೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ? ಆತನ ಈ ಜೀವನ ಸಭೆಗೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ? ದಯವಿಟ್ಟು ಹಾಕಿಕೊಂಡು ಜೀವಿಸಿದೆ. ಕ್ರಿಸ್ತನನ್ನೇ ಹಾಕಿಕೊಂಡು ಜೀವಿಸುವ. ಕ್ರಿಸ್ತನ ಯಾವುದೇ ಕಾರಣಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ, ಮತ್ತೆ ನಿನ್ನ ಆಶೀರ್ವದಿಸಿ ಆ ಶ್ರೇಷ್ಠವಾದ ಆಶೀರ್ವಾದವನ್ನು ಕರ್ತನ ನಿಮ್ಮ ಪ್ರತಿಯೊಂದು ನಾನು ಕಳಿಸಿಕೊಡಲಿ. ಆಮೇಲೆ